ಟಿಪ್ಪು ಒಬ್ಬನೇ ಅವ್ರಿಗೆ ಅತ್ಯಂತ ದೊಡ್ಡ ಹೆಬ್ಬಂಡೆ ರೀತಿ ಇದ್ದವ್ ಬ್ರಿಟಿಷರಿಗೆ. ಅವನದೇನು ಅಂದರೆ ಬ್ರಿಟಿಷರು ಪರಕೀಯರು, ನಮ್ಮ ರಾಜ್ಯದಲ್ಲಿ ಅವರು ಅತಿಕ್ರಮ ಪ್ರವೇಶ ಮಾಡಿದ್ದಾರೆ, ಅವ್ರು ಬರ್ಕೂಡ್ದು. ಪಂಜುನ್ ಬೆಳಕಲ್ಲಿ ಬಂದು ಹೆಣ ಹುಡುಕ್ತಾರೆ. ಟಿಪ್ಪು ಅಂತ ಐಡೆಂಟಿಫೈ ಮಾಡಿದ ತಕ್ಷಣ ಜನರಲ್ ಹ್ಯಾರಿಸ್ ಫಸ್ಟ್ ಪ್ರತಿಕ್ರಿಯೆ ಏನು ಗೊತ್ತಾ? ಟುಡೇ ಇಂಡಿಯಾ ಇಸ್ ಅವರ್ಸ್. ಟಿಪ್ಪು ಹೆಣ ನೋಡುತ್ತ ಮೊದಲನೇ ರಿಯಾಕ್ಷನ್ ರೆಕಾರ್ಡ್ ಇದೆ, ಇದು ನನ್ನ ಮಾತಲ್ಲ. ನಿನ್ನಂತೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂತೋರ್ ಯಾರು ಇಲ್ವಲ್ಲೋ. ಟಿಪ್ಪುದ ಏನು ಪಾತ್ರ ಇದರಲ್ಲಿ ಕನ್ನಂಬಾಡಿಲಿ? ಟಿಪ್ಪು ಪಾತ್ರ ಏನು ಅಂತ, ಟಿಪ್ಪು ಹೆಸರಿನಲ್ಲಿ ಅಲ್ಲಿ ಒಂದು ಶಿಲಾನ್ಯಾಸ ಮಾಡಿದ ಕಲ್ಲಿದೆ. 1794 ಟಿಪ್ಪು ಅಲ್ಲಿ ಕಲ್ಲು ಹಾಕ್ತಾರೆ. ನೀವು 94 ಆಯಿತು, 94ಕ್ಕೆ ಕಲ್ಲು ಹಾಕಿದ್ರು. 99ಕ್ಕೆ ಟಿಪ್ಪು ಸತ್ತದ್ದು. ಆ 5 ವರ್ಷ ಯಾಕೇನು ಮಾಡಲಿಲ್ಲ? ಟಿಪ್ಪು ನೀರಾವರಿಗೆ ಸಾಕಷ್ಟು ಕೆಲಸ ಮಾಡಿದ್ದಾನೆ, ಸಾಕಷ್ಟು ಕೆಲಸ ಮಾಡಿದ್ದಾನೆ ಟಿಪ್ಪು. ಅದ್ರ ಬಗ್ಗೆ ಬೇರೆ ಹೇಳಲ್ಲ. ಕನ್ನಂಬಾಡಿ ಕಲ್ಲಿನ ಬಗ್ಗೆ ಮಾತ್ರ ನಾನು ಹೇಳೋದು. ಟಿಪ್ಪು ಹೆಸರಿನಲ್ಲಿ ಕಲ್ಲಿದೆ, ಅದು ಪರ್ಷಿಯನ್ ಭಾಷೆಯಲ್ಲಿದೆ. ಆಮೇಲೆ ಇಂಗ್ಲೀಷಲ್ಲಿ ಒಂದು ಕಲ್ಲಿದೆ, ಕನ್ನಡಲ್ಲಿ ಒಂದು ಟ್ರಾನ್ಸ್ಲೇಷನ್ ಇದೆ. ಪರ್ಷಿಯನ್ ಭಾಷೆಯಲ್ಲಿರೋದು, ಇಂಗ್ಲೀಷ್ ಟ್ರಾನ್ಸ್ಲೇಷನ್ನು ಇದೆ, ಕನ್ನಡ ಟ್ರಾನ್ಸ್ಲೇಷನ್ನು ಇದೆ. ಯಾರು ಹಾಕೋದು ಇಂಗ್ಲೀಷು ಕನ್ನಡ ಟ್ರಾನ್ಸ್ಲೇಷನ್ನು? 3 ಕಲ್ಲು ಬಣ್ಣಗಳು ಬೇರೆ ಬೇರೆ ಇವೆ, ಆದರೆ ಒಂದೇ ಕಾಲದಲ್ಲಿ 3 ಕಲ್ಲನ್ನು ಹಾಕಿಲ್ಲ. ಪರ್ಷಿಯನ್ ಭಾಷೆ ಒಂದು ಬಣ್ಣ, ಇಂಗ್ಲೀಷ್ ಭಾಷೆ ಒಂದು ಬಣ್ಣ, ಕನ್ನಡ ಭಾಷೆ ಇನ್ನೊಂದು ಬಣ್ಣ. 94ರಲ್ಲಿ ಇವನು ಕಲ್ಲು ಹಾಕ್ತಾನೆ ಟಿಪ್ಪು, 99 ಸಾಯ್ತಾನೆ. 5 ವರ್ಷದಲ್ಲಿ ಏನೂ ಕೆಲಸ ಯಾಕೆ ಮಾಡಲಿಲ್ಲ? ಯುದ್ಧದಲ್ಲಿದ್ದ ಅಂತ ಹೇಳ್ಕೊಬೋದು. 92ಕ್ಕೆ 3ನೇ ಮೈಸೂರು ಯುದ್ಧ ಶುರು ಆಗುತ್ತೆ, ಅರ್ಧ ರಾಜ್ಯ ಹೋಯಿತು. 92ಕ್ಕೆ ಶುರುವಾಗಿ 93ಕ್ಕೆ ಮುಗಿಯುತ್ತದು. 91ರಿಂದನೇ ಶುರು ಇತ್ತು ಸಮಸ್ಯೆ. ಅರ್ಧ ರಾಜ್ಯ ಕಳ್ಕೊತಾನೆ. 3,30,00,000 ಕೊಡಬೇಕಾಗುತ್ತೆ, ಇಲ್ಲ ಹಣ ಅಷ್ಟಿಲ್ಲ, ಮಕ್ಕಳು ಮತ್ತೆ ಇರ್ತಾನೆ. ಆ ಗಲಾಟಿನಲ್ಲಿ ಇದನ್ನು ಶುರು ಮಾಡ್ದ ಅಂತ ಅನ್ಕೋಬೇಕು ನಾವು. ರಾಜ್ಯದ ಅಭಿವೃದ್ಧಿ ಬಗ್ಗೆ ಯೋಚನೆ ಇತ್ತು, ಅದು ಯಾರೂ ಇಲ್ಲ ಅನ್ನೋಕ್ಕಾಗೋಲ್ಲ, ಬಲಪಂಥೀಯರು ಇಲ್ಲ ಅನ್ಬೋದು. ಆದರೆ ಅವನು ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದಾನೆ. ಆದರೆ ಮಾಡಲಿಲ್ಲ, 5 ವರ್ಷ ಈ ವಾರ್ ಟೆನ್ಷನ್ಲು ಮಾಡಲಿಲ್ಲ ಅಂತ ಅಂದ್ಕೊಳ್ಳೋಣ. 2 ಅಂಶ ಗಮನಿಸಬೇಕು. ಆನೆ ಬಾಗಿಲಿದೆಯಲ್ಲ, ಎಲಿಫೆಂಟ್ ಗೇಟ್ ಅಂತ ಶ್ರೀರಂಗಪಟ್ಟಣಲ್ಲಿದೆ. ಎಲ್ಲಿ ದೊಡ್ಡದಾಗಿ ಆನೆ ಪ್ರವೇಶ ಮಾಡುವಷ್ಟು ಎತ್ತರವಾದ ಕಟ್ತಾನೆ. ಅದಕ್ಕಿಂತ ಮುಂಚೆ ಅಷ್ಟು ದೊಡ್ಡ ದ್ವಾರ ಇರಲಿಲ್ಲ ಶ್ರೀರಂಗಪಟ್ಟಣಲ್ಲಿ. ಒಳಗಿದ್ರೆ ಆನೆ ಆಚೆ ಬರೋಕ್ಕಾಗ್ತಿರಲಿಲ್ಲ, ಆಚೆ ಕೋಟೆ ಆಚೆ ಇದ್ದರೆ ಒಳಗೋಕ್ಕಾಗ್ತಿರಲಿಲ್ಲ. ರಣಧೀರನ ಕಾಲದಲ್ಲಿ ಅಂದರೆ 1638-40 ಸಮಯದಲ್ಲಿ, ಇದೇ ನವರಾತ್ರಿ ಆಚರಣೆಗೆ ಸಂಬಂಧಪಟ್ಟಂತೆ ಆನೆ ಮೇಲೆ ಮೆರವಣಿಗೆ ಹೋಗ್ಬೇಕಲ್ಲ, ಅವನು ಕೋಟೆಯಿಂದ, ಕೋಟೆ ಒಳಗೆ ಅರಮನೆಯಿಂದ ಕೋಟೆ ಆಚೆಗೆ ಬರ್ತಾನೆ, ಕುದುರೆ ಮೇಲೆ ಕೂತ್ಕೊಂಡ್ಬರ್ತಾನೆ. ಬಂದು ಶಂಗನೆ ಆನೆ ಮೇಲೆ ನೆಗಿತಾನೆ. ಅದೇ ಕಾವಿಮಯ. ಅದೇ ಕೋಟೆ ಆಚೆ ಆನೆ ಇರುತ್ತೆ, ಒಳಗೆ ಬರೋಕ್ಕಾಗಲ್ಲ. 1791ರಲ್ಲಿ ಟಿಪ್ಪು ಎಲಿಫೆಂಟ್ ಗೇಟ್ ಆನೆ ಬಾಗಿಲು ನಿರ್ಮಾಣ ಮಾಡ್ತಿ, ಕಲ್ಲು ಹಾಕಿದ್ದಾರೆ. ಅಮೃತಶಿಲಾ ಫಲಕ ಇದರಲ್ಲಿ ಒಂದೇ ಒಂದು ಭಾಷೆಯಲ್ಲಿ ಹಾಕಿದ್ದಾನೆ ಅವನು, ಪರ್ಷಿಯನ್ ಭಾಷೆಯಲ್ಲಿದೆ, ಕನ್ನಡ ಇಂಗ್ಲೀಷಲ್ಲಿ ಇಲ್ಲ. ಅದು ಇತಿಹಾಸದಲ್ಲಿ ಈ ಶ್ರೀರಂಗಪಟ್ಟಣ ಇತಿಹಾಸದಲ್ಲಿ ಅಷ್ಟು ದೊಡ್ಡ ಕೋಟೆ ಬಾಗಿಲು ಕಟ್ಟಿಸ್ತವನು ಪರ್ಷಿಯನ್ ಭಾಷೆಯಲ್ಲಿ ಹಾಕಿದ, ಕನ್ನಡ ಇಂಗ್ಲೀಷಲ್ಲಿ ಹಾಕಲಿಲ್ಲ. ಇಲ್ಲಿ ಯಾಕೆ 3 ಭಾಷೆಯಲ್ಲಿ ಹಾಕ್ತಾ? 94ರಲ್ಲಿ ಯಾಕೆ ಆಗ್ತಾ 3 ಭಾಷೆಯಲ್ಲಿ? ಅದು ಒಂದು. ಇನ್ನೊಂದು, ಒಂದು ಚಾನೆಲ್ನವರು ಪ್ರೋಗ್ರಾಮ್ ಮಾಡಿದರು. ಅವರು ವರದಿಗಾರ, ಮಂಡ್ಯ ವರದಿಗಾರ, ಹೊಸ ಕನ್ನಂಬಾಡಿ ಗ್ರಾಮ ಏನಿದೆ ಅಲ್ಲಿ ಹೋಗಿ ಹಿರಿಯರ ಜೊತೆಲೆಲ್ಲ ಮಾತಾಡ್ತಾನೆ ಅವನು. ಮಾತಾಡುವಾಗ ನಮ್ಮಪ್ಪ, ನಮ್ಮ ತಾತ ಅಲ್ಲಿ ಕೆಲಸ ಮಾಡಿದ್ದ, ಕನ್ನಂಬಾಡಿ ಕಟ್ಟೆ ಕಟ್ಟುವಾಗ. ಹುಡುಗರು ಹೇಳಿರೋ ಬೆಲೆ ಇಲ್ಲ, ತೀರಾ ವಯಸ್ಸಾದವ್ರು ಹೇಳಿರೋದು. ನಮ್ಮ ತಾತ ಅಲ್ಲಿ ಕೆಲಸ ಮಾಡಿದ್ದ, ನಮ್ಮಪ್ಪ ಕೆಲಸ ಮಾಡಿದ್ದ, ಏನೋ ಈ ಥರ ಅವ್ರು ಹೇಳ್ತಾರೆ. ಈ ಕಲ್ಲು ಟಿಪ್ಪು ಹಾಕಿರಲಿಲ್ಲ, ಮಹಾರಾಜರನ್ನೇ ಹಾಕ್ತಾರೆ. ಯಾತಕ್ಕೆ ಅವರೇ ಅದನ್ನು ಕ್ರಿಯೇಟ್ ಮಾಡಿದ್ರು ಅಂದರೆ, ಬ್ರಿಟಿಷರಿಗೆ ಬ್ರಿಟಿಷ್ ಅನುಮತಿ ಕೊಡ್ತಾ ಇರಲಿಲ್ವಲ್ಲ ಕನ್ನಂಬಾಡಿ ಕಟ್ಟೆ ಕಟ್ಟೋಕ್ಕೆ. ನಂದಲ್ಲಪ್ಪ ಯೋಜನೆ ಇದು, ಟಿಪ್ಪು ಕಾಲದಲ್ಲೇ ಯೋಜನೆ ಮಾಡಿದ್ರು ಇದನ್ನು, ಅದನ್ನು ನಾನು ಮುಂದುವರಿಸ್ತಾ ಇದ್ದೀನಿ ಜನಕ್ಕೆ ಅನುಕೂಲ ಮಾಡೋಕ್ಕೆ.
ಆಗಲೇ ಯೋಜನೆ ಟಿಪ್ಪು ಮಾಡಿದ್ದ, ಅವ್ನು ಸತ್ತೋದ್ರಿಂದಾಗ ಆಗಲಿಲ್ಲ. ಈಗ ಅದೇ ಯೋಜನೆಗೆ ನಾನು ಹೊಸ ರೂಪ ಕೊಟ್ಟಿದ್ದೀನಿ ಅಂತ ಇವ್ರು ವಾದ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಅವರೇ ಹಾಕಿದ್ರು ಅಂತ ಅಲ್ಲಿ ಜನಗಳು ಹೇಳಿದ್ದಾರೆ ಅಂತ ಒಂದು ಚಾನೆಲ್ನಲ್ಲಿ ಪ್ರೋಗ್ರಾಮ್ ಬಂದಿತ್ತು. ನಾನು ಆ ಚಾನೆಲ್ಗೆ ಹೋಗಿ ವಿಚಾರಿಸಿದೆ. ವರದಿಗಾರನಿಗೆ ವಹಿಸಿದ್ರು. ಅವನ ಹತ್ರ ನಾನು ಮಾತಾಡಿದೆ. ಅವನನ್ನು ಕರ್ಕೊಂಡು ನಾನು ಅಲ್ಲಿಗೆ ಹೋದೆ. ಅವನು ಯಾರ್ಯಾರೇನು ಇಂಟರ್ವ್ಯೂ ಮಾಡಿದ್ದ ಹೊಸ ಕನ್ನಂಬಾಡಿ ಗ್ರಾಮದಲ್ಲಿ, ಅವ್ರಗಳ ಹತ್ರ ನಾನು ಹೋಗಿ ನಾನು ಮಾತಾಡಿದೆ. ಅವರು ಇದೇ ಮಾತು ಹೇಳಿದ್ರು. ಇದನ್ನು ಸ್ಪಷ್ಟವಾಗಿ ಹಾಕಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ಕಲ್ಲು ಇದೆ, ಪರ್ಷಿಯನ್ ಭಾಷೆಯಲ್ಲಿ ಇದೆ, ಟಿಪ್ಪು ಹಾಕಿರೋದು. ಹಾಕಿದರೆ ಅವನು ಯಾಕೆ ಶುರು ಮಾಡಲಿಲ್ಲ ಅನ್ನೋದಕ್ಕೆ ಕಾರಣ ಯುದ್ಧದ ಹೊಡೆತ. 3 ವರ್ಷ ಮುಂಚೆ 1991 ಆನೆ ಬಾಗಲ್ಲಿ ಮಾಡಿದವನು, ಬರೀ ಪರ್ಷಿಯನ್ಲಿ ಆಗ್ತವನು. ಇಲ್ಲಿ ಯಾಕೆ 3 ಭಾಷೆಯಲ್ಲಿ ಆಗ್ತೆ? ಇನ್ನೊಂದು, ಅವನು ಕನ್ನಡ ಇಂಗ್ಲೀಷಲ್ಲಿ ಹಾಕಿಲ್ಲ. ಕನ್ನಡಲ್ಲಿ ಹಾಕಿದ್ರು ಹಾಕಿರ್ಬೋದು, ಇಂಗ್ಲೀಷಲ್ಲಂತೂ ಖಂಡಿತ ಹಾಕೋಲ್ಲ. ಇಂಗ್ಲೀಷು ಕನ್ನಡಲ್ಲಿ ಹಾಕ್ತವ್ರು ಯಾರೋ ಗೊತ್ತಿಲ್ಲ. ಟಿಪ್ಪು ಕನ್ನಡಲ್ಲಿ ಹಾಕಿರ್ಬೋದು, ಟಿಪ್ಪು ಒಪ್ಕೋತೀನಿ, ಅದು ಇಂಗ್ಲೀಷಲ್ಲಂತೂ ಖಂಡಿತ ಹಾಕೋಲ್ಲ. ಈ 3 ಭಾಷೆ ಕಲ್ಲುಗಳು ಬೇರೆ ಬೇರೆ ಬಣ್ಣದ ಕಲ್ಲು ಹಾಕಿದೆ. ಆಯಿತು, ನಾಲ್ವಡಿ ಕೃಷ್ಣರಾಜ ಒಡೆಯರೇ ಹಾಕಿದ್ರು ಅಂತ ಅಂದ್ಕೊಳ್ಳೋಣ. ಟಿಪ್ಪುಗೂ ಮಹಾರಾಜರಿಗೂ ಆಗೋಲ್ಲ. ರಾಜವಂಶಸ್ಥರು ಏನು ಅನ್ಕೋತಾರೆ, ವಂಶ ಪಾರಂಪರ್ಯ ನಮ್ಮ ಆಸ್ತಿ, ಟಿಪ್ಪುನ ಅದನ್ನು ಕಬಳಿಸ್ಕೊಂಡ ಅಂತ ದ್ವೇಷ ಇದೆ. ವಂಶ ಪಾರಂಪರ್ಯ ರಾಜತ್ವ ಅನ್ನೋದು ಇವ್ರು ಹೇಳ್ತಾರೆ. ಆದ್ರೆ ಅವತ್ತು ರಾಜತ್ವ ಇದ್ದದ್ದು ತೋಳ್ಬಲದ ಆಧಾರದ ಮೇಲೆ. ಮೈಟ್ ಈಸ್ ರೈಟ್, ಜೋ ಜೀತಾ ವಹಿ ಸಿಕಂದರ್. ಮೈಸೂರು ರಾಜರು ಕೂಡ ರಾಜ ಒಡೆಯರಿಂದ ಬೇರೆ ಬೇರೆ ಸಣ್ಣ ಪುಟ್ಟ ರಾಜರನ್ನ ಪಾಳೆಗಾರನ್ನ ಸೋಲಿಸಿ ಸಾಯಿಸಿ ಅವ್ರ ರಾಜ್ಯವ್ರು ಆಕ್ರಮಿಸ್ಕೊಂಡ್ರು. ಅದು ನ್ಯಾಯನಾ? ಅಲ್ಲಿ ತೋಳ್ಬಲವೇ ರಾಜ್ಯಕ್ಕೆ ಅಧಿಕಾರ ಅಂತ ನಿಮ್ಮ ವಾದ. ಆ ಟಿಪ್ಪು ಅಂದಾಗ ಉಲ್ಟಾ ಹೊಡಿತಾರೆ ಅದಕ್ಕೆ. ಆಗನೇ ಹೈದರ್ ಟಿಪ್ಪು ಇದ್ದಾಗ ರಾಜರು ಹೇಗಿದ್ದರು? ಅಂತಃಪುರ ವಾಸಿಗಳು. ಅದುವರೆಗೂ ಯುದ್ಧ ಮಾಡ್ತಿದ್ದವ್ರು ಯಾರು? ದಳವಾಯಿಗಳು, ಪ್ರಧಾನಮಂತ್ರಿಗಳು ಇದು ಮಾಡ್ತಾಯಿದ್ರೆ ಹೊರತು ಬೇರೆ ಇನ್ಯಾರಲ್ಲ, ಬೇರೆಯವರಲ್ಲ. ಇವ್ರು ಮಾಡಿ ಅವ್ರಿಗೆ ಕ್ರೆಡಿಟ್ ಕೊಡೋರು. ಹೈದರು ಮಹಾರಾಜನ ನೇಮ್ಸಕ್ಕಿಟ್ಟಿದ್ದ. ಹೈದರ್ ಬೆಳೆದ ವಾತಾವರಣ ಬೇರೆ. ಅನಾಥ ಕಾಲಾಳು ಸೈನಿಕನಾಗಿ ಮೈಸೂರು ಸೇರ್ತಾನೆ ಹೈದರು. ಅನಕ್ಷರಸ್ಥ ಕಾಲಾಳು ಸೈನಿಕನಾಗಿ ಸೇರಿದ. ಅನ್ನ ಹಾಕಿದ್ರು ಮಹಾರಾಜರು, ದೌಡ್ಕೊಂಡ್ರು. ಅವರು ದೌರ್ಬಲ್ಯ, ಮಹಾರಾಜರುಗಳ ದೌರ್ಬಲ್ಯ, ಇವನ ಅದೃಷ್ಟ, ಇವನ ಶೌರ್ಯ, ತಂತ್ರಗಾರಿಕೆ, ಇವನು ಸರ್ವಾಧಿಕಾರಿ ಆಗ್ತಾನೆ. ಮಹಾರಾಜನೇ ಇವನಿಗೆ ನವಾಬ ಅಂತ ಡಿಗ್ರಿ ಕೊಡ್ತಾನೆ. ಸರ್ವಾಧಿಕಾರಿ, ಹೆಸರಿಗೆ ರಾಜ ಇರ್ತಾನೆ. ಹೈದರ್ ಯುದ್ಧದಲ್ಲಿ ಗೆದ್ದು ಬಂದ್ರೂ ಮಹಾರಾಜಂಗೆ ತಗೊಳ್ಳಿ, ನಾನು ಗೆದ್ದು ಬಂದೀನಿ, ಸ್ವೀಕರಿಸಿ ಅಂತಾನೆ. ಅವನಿಗೆ ಗೊತ್ತಿತ್ತು ಇಲ್ಲಿ ರಾಜ್ಯ ನನ್ನ ಪರಿಸ್ಥಿತಿ ಹೀಗೆ, ಮಾರಲ್ಲಿ ಐ ಆಮ್ ಇನ್ಫೀರಿಯರ್, ಅದು ಶಕ್ತಿ ಇದೆ, ಅವನಿಗೆ ಗೌರವ ಕೊಡೋಣ ಅನ್ನೋ ಅವನು ಯೋಚನೆ ಮಾಡಿದ್ದಾನೆ. ಒಬ್ಬ ರಾಜ ಸತ್ತಾಗ ಇನ್ನೊಬ್ಬನ ರಾಜನಾಗಿ ಅವನು ನೇಮಿಸ್ತಾನೆ, ಅಪಾಯಿಂಟ್ ಮಾಡ್ತಾನೆ, ಪಟ್ಟ ಕಟ್ತಾನೆ ಇನ್ನೊಬ್ಬನಿಗೆ. ಸಹಜವಾಗಿದ್ದರೆ ಮುಮ್ಮಡಿಯವರ ಅಪ್ಪ ಖಾಸಾ ಚಾಮರಾಜ ಒಡೆಯರ್ ಅಂತ, ಅವನ ಆಯ್ಕೆ ಆದದ್ದು ಬಹಳ ವಿಚಿತ್ರವಾಗಿದೆ. ಅವರಪ್ಪ ಇನ್ನೊಬ್ಬ ರಾಜ ಸತ್ತೋಗ್ತಾನೆ. ರಾಜ ಸತ್ತ, ಮಕ್ಕಳಿಲ್ಲ, ಚಿಕ್ಕ ಹುಡುಗ 14-15 ವರ್ಷ ಸತ್ತ, ಮಕ್ಕಳಿಲ್ಲ. ಹೈದರ್ ಏನು ಮಾಡೋನು, ಇನ್ನೊಬ್ಬನ ಅಪಾಯಿಂಟ್ ಮಾಡೋನು. ಇಲ್ಲೂ ಹೈದರೇ ರಾಜ. ಆಗ ಅವನಿಗೆ ಮಕ್ಕಳಿಲ್ಲ. ಆಗ ರಾಜಮಾತೆ ಲಕ್ಷ್ಮಣ್ಣನ ಕೇಳ್ತಾನೆ, ಏನು ಮಾಡೋನು? ಆಕೆ ತನ್ನ ಇಬ್ಬರು ತಮ್ಮ ತಂಗಿ ಮಕ್ಕಳು ಈ ಥರ ಒಂದಿಬ್ಬರು 10 ಸಂಬಂಧಿಕರು 2 ಹೇಳ್ತಾಳೆ. ಹೈದರ್ ಹೇಳ್ತಾನೆ, ಬೇಡ, ಇವು ಒಬ್ಬ ಮಗುಗೆ ತೊಂದಿದೆ, ಇನ್ನೊಬ್ಬ ಕುಂಟುತ್ತಾನೆ, ಚಿಕ್ಕ ಮಕ್ಕಳಿಗೇನೋ ಕಾಲಿಗೇನೋ ಎಂಥದ್ದು ಪ್ಯಾರಾಲಿಟಿಕ್ ಎಂಥದ್ದೋ ಬರುತ್ತೆ, ನಡೆಯೋಕ್ಕಾಗೋಲ್ಲ ಸರಿಯಾಗಿ. ನೀವು ಹೇಳೋರು ಇಬ್ಬರು, ಒಬ್ಬಂಗೆ ತೊನ್ನು ಥರ ಇದೆ, ಮಚ್ಚೆ ಇದೆ, ಬೇಡ. ಇನ್ನೊಬ್ಬಂಗೆ ಇದಿಲ್ಲ, ಸರಿ ಇಲ್ಲ, ಅವನು ಬೇಡ. ನನ್ನ ಮಾತು ತಿರಸ್ಕಾರ ಮಾಡಿದ್ನಲ್ಲ ಅಂತ. ಇಲ್ಲ, ನಿಮ್ಮ ವಂಶದಲ್ಲಿ ಆರಿಸೋಣಪ್ಪ, ರಾಜತ್ವಕ್ಕೆ ಇವರು ಲಾಯಕ್, ತೊನ್ನು ಇರೋವ್ನ ಅಲ್ಲಿ ಕೂರ್ಸೋಕ್ಕಾಗುತ್ತಾ ಅಂತ ಅವನ ವಾದ ಹೇಳಿ. ಯಾಕೆಂದ್ರೆ ಅವನದೇ ನಡೀತಾ ಇದ್ದದ್ದು ಆಧಿಪತ್ಯ. ಎಲ್ಲ ಅರಸು ಮಕ್ಕಳನ್ನು 2-3 ವರ್ಷದ ಮಕ್ಕಳನ್ನ ಕರೆಸಿ ಒಂದು ಹಾಲಲ್ಲಿ ಬಿಟ್ಬಿಟ್ಟು
ಆಟೋ ಸಾಮಾನು ತಿಂಡಿ ಎಲ್ಲ ಇಟ್ಬಿಡ್ತಾನೆ. ಮೂಲೆಯಲ್ಲಿ ದೂರದಲ್ಲಿ ಇವ್ರು ಕೂತ್ಕೋತಾರೆ ತೆರೆ ಹಿಂದೆ, ಐದರು ಅರಮನೆಯವರು ಯಾರೋ ಒಂದಿಬ್ಬರು. ಅಲ್ಲಿ ಒಬ್ಬ ಹುಡುಗ ಕನ್ನಡಿ ಕತ್ತಿ ಚಾಕುನೂ ಇರುತ್ತೆ, ಚೂರಿ ಆ ಚೂರಿನೂ ಒಂದು ಕನ್ನಡಿನೂ ಏನೋ ಎತ್ಕೊತಾನೆ. ಇವನು ಬೇರೆ ಹುಡುಗರಲ್ಲಿ ಆಟೋ ಸಾಮಾನು ತಿಂಡಿ ಇವೇನೆ, 2-3 ವರ್ಷದ ಮಕ್ಕಳು. ಆಗ ಇವನು ಈ ಚೂರಿ ಎತ್ಕೊಂಡು ಹುಡುಗನೇ ಲಾಯಕ್ಕು ಅಂತ ಹೇಳಿ ಆ ಮಗುನ ಕರ್ಕೊಂಬಂದು ಅವರ ಅಪ್ಪ ಅಮ್ಮ ಯಾರು ಕರೆದು ಆ ಮಗುನ ದತ್ತು ತಗೋ ಅಂತ ಹೇಳ್ತಾನೆ. ಡಿಕ್ಟೇಟರ್ ಅವನೇ, ಹೈದರೇನೆ. ಅರಮನೆಯವ್ರು ಹೇಳಿದನ್ನು ಒಪ್ಪಲ್ಲ. ಆ ರಾಜನ್ನ ಮತ್ತೆ ಪಟ್ಟಾಭಿಷೇಕ ಮಾಡ್ತಾನೆ ದತ್ತು ತಗೋ ಅಂತೇಳಿ. ಹೈದರ್ ಟಿಪ್ಪುದು ಅದಲ್ಲ, ಇವನು ಬೆಳೆದ ವಾತಾವರಣ ಬೇರೆ. ಇವನು ಸರ್ವಾಧಿಕಾರಿ ಮಗನಾಗಿ ಬೆಳೀತಾನೆ, ಓದ್ತಾನೆ, ಸಿಕ್ಕಾಪಟ್ಟೆ ಓದಿಸ್ತಾನೆ ಇವನಿಗೆ. ಇವನ್ದೇನು ಥಿಯರಿ, ಅರೆ ರಣರಂಗದಲ್ಲಿ ಯುದ್ಧ ಮಾಡೋನು ನಾನು, ರಕ್ತ ಚೆಲ್ಲೋನು ಸಾಯೋನು ನಾನು ಯಾಕೆ ಗೆದ್ಕೊಂಡ್ಬಂದು ಅಂತಃಪುರದಲ್ಲಿ ಅಲ್ಲೇ ಹೊಡಿಯೋನಿಗೆ ಸಲಾಮ್ ಹೊಡಿಬೇಕು ನಾನು? ಮೈಟ್ ಈಸ್ ರೈಟ್. ಆ ಥಿಯರಿ ಇವಂದು ಟಿಪ್ಪುದು. ಅವನೇನು ಮಾಡ್ತಾನೆ, ಕಾಸಾ ಚಾಮರಾಜ ಒಡೆಯರು, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಪ್ಪ ಸತ್ತಾಗ 5 ವರ್ಷ ಮುಮ್ಮಡಿಗೆ. ಅವನು ಇನ್ನೊಬ್ಬನಿಗೆ ಮುಮ್ಮಡಿಗೆ ಪಟ್ಟ ಕಟ್ಟಬೇಕಾಯಿತು. ಪಟ್ಟ ಕಟ್ಟಲ್ಲ. ಯದುವಂಶದಲ್ಲಿ 3 ವರ್ಷ ರಾಜ ಇಲ್ಲ, ಆವಾಗ 5 ವರ್ಷ, 3 ವರ್ಷ. ಅವನು 2 ವರ್ಷದ ಹುಡುಗ, ಅವ್ರ ಅಪ್ಪ ಸತ್ತಾಗ. 3 ವರ್ಷ ಮಗುವಾಗಿದ್ದಾಗ ಅವನು ಸತ್ತ. 2 ವರ್ಷದ ಮಗು, 5 ವರ್ಷ ಆಗೋರಿಗೆ. ಆಗ ಇವನಿಗೆ ಅವನು ಬ್ರಿಟಿಷರು ಪಟ್ಟ ಕಟ್ತಾರೆ. ಯಾಕೆಂದರೆ ಇವ್ರ ಹೊಂದಾಣಿಕೆ ಇತ್ತು, ಅಗ್ರಿಮೆಂಟು. ಟಿಪ್ಪುನ ಸಾಯಿಸೋಕ್ಕೆ ನಾನು ವಂಶಪಾರಂಪರ್ಯ ಆಡಳಿತ ನಮ್ಮದು, ನಮಗೆ ನೀವು ಅನುಕೂಲ ಮಾಡಿ ಅಂತ ಇವ್ರು ಗೋಗರಿತ ಅಗ್ರಿಮೆಂಟ್ ಮಾಡ್ತಾರೆ ಬ್ರಿಟಿಷರ ಜೊತೆಲಿ. ಅವನದೇ ಕಲ್ಲಾಗಿದ್ದರೆ ಈ 5 ವರ್ಷದಲ್ಲಿ ಯಾಕೆ ಕಟ್ಟಲಿಲ್ಲ? ಯುದ್ಧದ ಹೊಡೆತ ಬಹಳ ಕಷ್ಟ. 5 ವರ್ಷ ರಾಜ್ಯದ ಅಭಿವೃದ್ಧಿನೂ ಆಗಬೇಕು, ಸಾಲ ತೀರಬೇಕು, ಆಮೇಲೆ ಮುಂದಿನ ಯುದ್ಧಕ್ಕೆ ಸಿದ್ಧವಾಗಬೇಕು. ಅಂಥ ಟೆನ್ಷನ್ ಇರ್ತಾನೆ ಅವನು. ಆದ್ದರಿಂದ ಮಾಡೋಕ್ಕಾಗಲಿಲ್ಲ ಅಂತ ಒಪ್ಕೋತೀನಿ ನಾನು. ಅವ್ರು 3 ಕಲ್ಲು, ಆ 2 ಕಲ್ಲು ಬರೋದು ಟಿಪ್ಪುನೇ ಹಾಕಿರಬಹುದು. ಯಾಕೆ ಅದು ವಿಷನ್ ಇತ್ತು ಅವನಿಗೆ, ನೀರಾವರಿ ಅಭಿವೃದ್ಧಿ ಮಾಡಬೇಕು ಅನ್ನೋ ವಿಷನ್ ಇತ್ತು ಅವನಿಗೆ. ಇದು ಅಲ್ಲ, ಟೆನ್ಷನ್ ಅವನು ಬದುಕೋದೇ ಹೆಚ್ಚು ಅಲ್ಲಿ. ಅವಾಗ ಅವನದೇನು ಅಂದರೆ, ಬ್ರಿಟಿಷರು ಪರಕೀಯರು ನಮ್ಮ ರಾಜ್ಯದಲ್ಲಿ ಅವರು ಅತಿಕ್ರಮ ಪ್ರವೇಶ ಮಾಡಿದ್ದಾರೆ, ಅವ್ರು ಬರ್ಕೊಡ್ದು. ಬೇರೆಯವ್ರಿಗೂ ಅದನ್ನೇ ಹೇಳ್ತಾನೆ, ಸಮುದ್ರ ದಾಟಿ ಬಂದವರು ಅವ್ರನ್ನ ಓಡಿಸೋಣ. ರಾಷ್ಟ್ರೀಯತೆಯ ಕಲ್ಪನೆ ಇಲ್ಲ, ಅದು ತಪ್ಪು ಹೇಳ್ತಾರೆ. ಭಾರತ ಒಂದೇ ರಾಷ್ಟ್ರ ಅನ್ನುವ ಕಲ್ಪನೆ ಅವತ್ತಿರಲಿಲ್ಲ. ನನ್ನ ರಾಜ್ಯ ನಿಮ್ಮ ರಾಜ್ಯ, ಅವನು ಹೊರಗಡೆ. ಅವನು ನನ್ನ ರಾಜ್ಯ ನೀವು ಕಿತ್ಕೋಬೋದು, ನಿಮ್ಮ ರಾಜ್ಯ ನಾವು ಕಿತ್ಕೋಬೋದು, ನಮ್ಮಲ್ಲೇ ಇರಬೇಕದು. ಪರಕೀಯ ಬರ್ಕೊಡ್ದು, ಅವ್ರನ್ನ ಓಡಿಸಿ ಅವ್ರು ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾರೆ. ನಮ್ಮ ಮೇಲೆ ನಮ್ಮನ್ನೇ ಎತ್ಕಡ್ತಾರೆ ಅವ್ರ ಸ್ವಾರ್ಥಕ್ಕೆ. ಹೈದರಾಬಾದ್ ಮೇಲೆ ಮರಾಠಿಯವ್ರು ಎತ್ಕಡ್ತಾರೆ, ಟಿಪ್ಪು ವಿರುದ್ಧ ಬೇರೆಯವ್ರನ್ನೆಲ್ಲ ಎತ್ಕಡ್ತಾರೆ. ಟಿಪ್ಪು ಒಬ್ಬನೇ ಅವ್ರಿಗೆ ಅತ್ಯಂತ ದೊಡ್ಡ ಹೆಬ್ಬಂಡೆ ರೀತಿ ಇದ್ದವನು ಬ್ರಿಟಿಷರಿಗೆ. ಇನ್ನೆಲ್ರೂ ಮ್ಯಾನಿಪ್ಯುಲೇಟ್ ಮಾಡ್ತಾರೆ, ಇನ್ನೆಲ್ರೂ ಅವ್ರು ಹೇಳ್ದಂಗೆ ಕೇಳ್ತಾರೆ ಪ್ರತಿ ರಾಜನು. ಟಿಪ್ಪು ಸತ್ತಾಗ ಮೇ 4, 1799 ರಾತ್ರಿ ಶವದ ಮಧ್ಯೆ ಅವನು ಹೆಣ ಹುಡುಕ್ತಾರೆ. ಅರಮನೆ ಸೀಸ್ ಮಾಡ್ತಾರೆ, ಅರಮನೆ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ನುಗ್ಗಿ ಹುಡುಕ್ತಾರೆ, ಅರಮನೆ ಇಲ್ಲ. ಸರಿ, ಅಲ್ಲಿ ಯಾರೋ ಸತ್ತಿಯಾನೆ ಅಂತ ಅವನು ಹೇಳ್ತಾನೆ. ರಣರಂಗಿಕೆ ಬಂದು ಹೆಣಗಳ ರಾಶಿ ಪಂಜುನ ಬೆಳಕಲ್ಲಿ ಬಂದು ಹೆಣ ಹುಡುಕ್ತಾರೆ, ಮೊಚ್ಚಾಕ್ತಾರೆ ಹೆಣನ. ಮುಖ ಅವನು ಹೇಳ್ತಾನೆ ಇವರೇ ಟಿಪ್ಪು. ಯಾಕೆಂದ್ರೆ ಪೇಟ ಇಲ್ಲ, ಅವನು ಮುಖಲ್ಲಿ ಬಾಲ್ಡ್ ಅಂತ ಕಾಣುತ್ತೆ. ಅವನು ಪೇಟ ಇಲ್ಲ, ಪಕ್ಕ ಕುದುರೆನ ಇತ್ತು. ಟಿಪ್ಪು ಅಂತ ಐಡೆಂಟಿಫೈ ಮಾಡಿದ ತಕ್ಷಣ ಜನರಲ್ ಹ್ಯಾರಿಸ್ ಫಸ್ಟ್ ಪ್ರತಿಕ್ರಿಯೆ ಏನು ಗೊತ್ತಾ, ಇವನೇ ಟಿಪ್ಪು ಅಂದ ತಕ್ಷಣ ಟುಡೇ ಇಂಡಿಯಾ ಈಸ್ ಅವರ್ಸ್, ಇವತ್ತು ಇಂಡಿಯಾ ನಮ್ಮದಾಯಿತು. ಟಿಪ್ಪು ಹೆಣ ನೋಡುತ್ತೆ, ಮೊದಲನೇ ರಿಯಾಕ್ಷನ್ನು ಅಯ್ಯೋ ಪಾಪ ಅಂತೀವಿ ನಾವು ಹೆಣ ನೋಡಿದ್ರೆ. ಅದೇ ಇಂಡಿಯಾದಲ್ಲಿ ಅತಿ ದೊಡ್ಡ ಹೆಬ್ಬಂಡೆ ರೀತಿ ಶತ್ರುವಾಗಿದ್ದವನು ಅವನು. ಟುಡೇ ಇಂಡಿಯಾ ಇಸ್ ಅವರ್ಸ್.
ಈ ರೆಕಾರ್ಡ್ ಇದೆ, ಇದು ನನ್ನ ಮಾತಲ್ಲ, ಅವರೇ ರೆಕಾರ್ಡ್ ಮಾಡ್ತಾರೆ ಇದನ್ನು. ಅವನ ಮೇಲೆ ಅಪಪ್ರಚಾರ ಮಾಡ್ತಾರೆ. ರಾಜಕೀಯವಾಗಿ ಎದುರಿಸೋದು ಒಂದು, ರಾಜಕೀಯವಾಗಿ ಎದುರಿಸ್ಬೇಕು, ಯುದ್ಧ ಮಾಡಬೇಕು. ಆದರೆ ಚಾರಿತ್ರ್ಯ ವಧೆಯನ್ನು ಮಾಡ್ತಾರೆ ಬ್ರಿಟಿಷರು. ಹೋರಾಟದಲ್ಲಿ ಅದೊಂದು ಬಂದಿದೆ. ಇವತ್ತು ಒಂದು ಉದಾಹರಣೆ ಕೊಟ್ಟರೆ, ನನಗೆ ಇವತ್ತು ನಾನು ಯಾವ ರಾಜಕೀಯ ಪಕ್ಷದ ಸದಸ್ಯನೂ ಅಲ್ಲ, ಮೋದಿ ಸಾಹೇಬರು ಪ್ರಧಾನಮಂತ್ರಿಗಳು ವಿರೋಧ ಪಕ್ಷಗಳನ್ನ ರಾಜಕೀಯವಾಗಿ ಹೋರಾಟ ಮಾಡಬೇಕು, ಇವರು ಹಾಗೆ ರಾಜಕೀಯವಾಗಿ ಹೋರಾಟ ಮಾಡಬೇಕು. ರಾಹುಲ್ ಗಾಂಧಿ ಕಾಂಗ್ರೆಸ್ಸಿನ ಮುಖಂಡ, ಮೋದಿಯವರು ಏನಂದರು, ಪಪ್ಪು ಅಂತಂದರು ಅವನನ್ನು. ಪಪ್ಪು ಅಂದರೆ ಮದ್ದುಮಣಿ ಅಂತ. ನೈತಿಕವಾಗಿ ಆ ರೀತಿ ಹೇಳೋದು ತಪ್ಪು. ಒಂದು ಈಡಿಯಟ್ ಅವನಿಗೇನೇ ಗೊತ್ತಿದೆ, ಇನ್ನು ಪುಟಾಣಿ ಹುಡುಗ. ಚಾರಿತ್ರ್ಯವದೇ ಅದು ಹರಡ್ಕೊತ್ತು. ಇವತ್ತು ಇಂಡಿಯಾಲಿ ಎಲ್ರಿಗೂ, ಕಾಂಗ್ರೆಸ್ನವ್ರಿಗೂ ಗೊತ್ತು ರಾಹುಲ್ನ ಪಪ್ಪು ಅಂತ ಜನ ಅಂದ್ಕೊಂಡಿದ್ದಾರೆ ಅಂತ. ಕ್ಯಾರೆಕ್ಟರ್ ಅಸಾಸಿನೇಷನ್. ಬ್ರಿಟಿಷರು ಟಿಪ್ಪು ಬಗ್ಗೆ ಮಾಡೋದು ಅದನ್ನೇ, ಕ್ಯಾರೆಕ್ಟರ್ ಅಸಾಸಿನೇಷನ್. ಬರೀ ಸುಳ್ಳು ಹೇಳಿದ್ರು. ಅವತ್ತಿನ ವಾತಾವರಣಕ್ಕೆ ಅವತ್ತಿದ್ದಂಥ ರಾಜಕೀಯ ಸ್ಥಿತಿಗತಿಗೆ ತಕ್ಕಂತ ಅವ್ರು ಮಾಡ್ದ. ನಮ್ಮ ಇಂಡಿಯನ್ ರೈಟರ್ಸು, ಮೈಸೂರು ಇತಿಹಾಸಕಾರರು, ಉದಾಹರಣೆಗೆ ಹೈಬದನ್ ರಾವ್, ಮೈಸೂರು ಗೆಜೆಟರ್ನ ಪ್ರಧಾನ ಸಂಪಾದಕರು, ಅವರು ಬ್ರಿಟಿಷರು ಅವರೇನು ಟಿಪ್ಪು ನೋಡಿರಲಿಲ್ಲ. 32ರಲ್ಲಿ ಟಿಪ್ಪಲ್ಲಿ ನೋಡ್ತಾರೆ, 1932ರಲ್ಲಿ. ಬ್ರಿಟಿಷರು ಬರೆದದ್ದನ್ನೇ ಇವರು ಕಾಪಿ ಮಾಡ್ತಾರೆ. ಬ್ರಿಟಿಷರಿಗೆ 10% ಅವನ ಮೇಲೆ ದ್ವೇಷ, 100%, 100ಕ್ಕೆ 100 ದ್ವೇಷ ಇದ್ದರೆ, ಹಿಂದೂಗಳಿಗೆ, ಕನ್ನಡಿಗ ಇತಿಹಾಸಕಾರರಿಗೆ 100ಕ್ಕೆ 200 ದ್ವೇಷ ಇತ್ತು. ನಮ್ಮರ ಮನೆಯವ್ರಿಗೆ ಅವ್ನು ತೊಂದರೆ ಕೊಟ್ಟ, ಡಬಲ್ ದ್ವೇಷ ಅವ್ರಿಗೆ. ಅವ್ರು ಇನ್ನೆಷ್ಟು ಬೈತಾರೆ ಅವನ್ನ, ಟಿಪ್ಪುನ. ಅವ್ರು ಸಮರ್ಥನೆ ಮಾಡ್ಕೊಳ್ಳಿ ಏನೋ ಬ್ರಿಟಿಷ್ ಲೈಬ್ರರಿಲಿದೆ, ಬ್ರಿಟಿಷರು ಹೇಳ್ಬಿಟ್ಟಿದ್ದಾರೆ. ಬ್ರಿಟಿಷರು ಯಾಕೆ ಹೇಳಿದ್ರು, ಮೋದಿಯವರು ಇವ್ರು ರಾಹುಲ್ ಗಾಂಧಿ ಪಪ್ಪು ಅಂತ ಯಾಕಂದರು? ಅವ್ನು ಪಪ್ಪು ಅಲ್ಲ, ಆ ಡಿಮಾರಲೈಸ್ ಮಾಡೋ ಆ ಎಫೆಕ್ಟನ್ನು ಜನಗಳಲ್ಲಿ ಅವನ ವ್ಯಕ್ತಿತ್ವನ ಕುಂದಿಸ್ಬೇಕು. ಬ್ರಿಟಿಷರು ಟಿಪ್ಪು ಬಗ್ಗೆ ಮಾಡಿದ್ದು ಅದನ್ನೇ. ಈ ಟೆನ್ಷನ್ಲಿದ್ದ ಟಿಪ್ಪು. ಆದ್ದರಿಂದ ಈ ಟೆನ್ಷನ್ಲಿ ರಾಜ್ಯದ ಜನಕ್ಕೆ ಅಭಿವೃದ್ಧಿನೂ ಆಗಬೇಕು, ಅವನು ನೋಡ್ಕೋಬೇಕು, ಯುದ್ಧಕ್ಕೆ ಪ್ರಿಪೇರ್ ಆಗಬೇಕು. ಈ ಹಿನ್ನೆಲೆಯಲ್ಲಿ ಅವನು ಕನ್ನಂಬಾಡಿ ಕಟ್ಟೆ ಕಲ್ಲು ಹಾಕೋದನ್ನು ಕಟ್ಸೋಕ್ಕಾಗಿಲ್ಲ ಅಂತ ಒಂದು ವಾದ ಮಾಡ್ಬೋದು. ಇಲ್ಲ ಹೊಸ ಕನ್ನಂಬಾಡಿ ಗ್ರಾಮದ ಇವರೇನು ಹೇಳ್ತಾರೆ ಜನ, ಹಿರಿಯರು, ನಮ್ಮ ತಾತ ಹೇಳ್ತಿದ್ದ, ನಮ್ಮಪ್ಪ ಹೇಳ್ತಿದ್ದ, ಅವರಪ್ಪ ಹಿಂಗೆ ಮಾಡಿದ್ರಂತೆ, ಅದು ಇರಬಹುದು. ಅವ್ರ ಕಲ್ಲಿದೆ, ವ್ಯಾಖ್ಯಾನ ಅವರವ್ರಿಗೆ ಬಿಟ್ಟದ್ದು. 91ರಲ್ಲಿ ಎಲಿಫೆಂಟ್ ಗೇಟಲ್ಲಿ ಬರೀ ಪರ್ಷಿಯನ್ ಭಾಷೆಯಲ್ಲಿ ಆಗ್ತಿ, ಇಲ್ಲಂಗೆ ಇಂಗ್ಲೀಷು ಕನ್ನಡಲ್ಲಿ ಬಂತು. ಟಿಪ್ಪು ಅಂತೂ ಕಂಡು ಹಾಕಿಲ್ಲ. ಅನಂತರ ಕತೆ ಅವರವ್ರ ಇಂಟರ್ಪ್ರಿಟೇಷನ್. ಅದು ಕನ್ನಂಬಾಡಿ ಬಗ್ಗೆ ಬಿಟ್ಬಿಡಿ. ಇದಿಷ್ಟು ಕನ್ನಂಬಾಡಿ ಬಗ್ಗೆ. ಒಟ್ಟಿನಲ್ಲಿ ನಾಲ್ವಡಿಯವ್ರ ಕಾಲದಲ್ಲಿ ನಿರ್ಮಾಣ ಆಯಿತು. 8 ಜನ ಇಂಜಿನಿಯರ್ಗಳು. ನಿರ್ಮಾಣ ಪ್ರಾರಂಭವಾದ ಆ ಹಂತದಲ್ಲಿ ಆ ಐಡಿಯಾ ಬರೋದಕ್ಕೆ ಮುಂಚೆ ಸುಮಾರು 70-80 ವರ್ಷ ಕಳೆದು ಇಷ್ಟೊಂದು ಜನ ಇಂಜಿನಿಯರ್ ಪ್ರತಿಯೊಬ್ಬನೂ ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ. ಸನ್ಮಾನ್ಯ ವಿಶ್ವೇಶ್ವರಯ್ಯನವರೇ ಹೇಳೋ ಹಾಗೆ ಕ್ಯಾಪ್ಟನ್ ಡಾಸ್ ಎಲ್ಲವನ್ನೂ ತಯಾರು ಮಾಡಿದ್ದ. ಅವನ ಸತ್ತ ನಂತರ ಈ ರಾಜಕೀಯ ಕಾರಣಗಳನ್ನು ಸೇರಿಸ್ಕೊಂಡು ಇವರು ಪ್ರವೇಶ ಆಗುತ್ತೆ. ಕಾನ್ಫಿಡೆನ್ಷಿಯಲ್ ರಿಪೋರ್ಟಲ್ಲಿ ನೀವೇ ಸರ್ಟಿಫಿಕೇಟ್ ಕೊಡ್ತೀರಿ ಅವನ ಬಗ್ಗೆ. ಅವ್ರು ನಿಮ್ಮ ಆತ್ಮಕಥೆಯಲ್ಲಿ ಅದು ಮುಚ್ಚಿಟ್ರಿ, ಸೇಲ್ಸಿದ್ರಿ. ನಮ್ಮ ಜನ ಓದಿದ್ದು ಆ ಕಾನ್ಫಿಡೆನ್ಷಿಯಲ್ ಅಫಿಷಿಯಲ್ ರಿಪೋರ್ಟ್ ಅಲ್ಲ, ನಿಮ್ಮ ಆತ್ಮಕಥೆ ಓದಿದ್ರು. ಗಜಾನನ್ ಭಟ್ ಅದನ್ನೇ ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ರು. ಮೌಲ್ಯ ಇಲ್ಲದ ಮೌಲ್ಯ ಅಂದಾಗ ಅವ್ರ ಮೌಲ್ಯ ಏನೋ ಇವ್ರ ಮೌಲ್ಯ ಏನೋ ಚಿಂತಕರು ಜನ ಅದನ್ನು ಯೋಚನೆ ಮಾಡಬೇಕು. ಇದು ಕನ್ನಂಬಾಡಿ ಕಟ್ಟೆ ಬಗ್ಗೆ ಶುರುವಾದದ್ದು. ಈಗಲೂ ಹೇಳ್ತೀನಿ, 1902 ನಾವು ಕರೆಂಟ್ ಉತ್ಪಾದನೆ ಮಾಡಿ ಕೋಲಾರಿಗೆ ಅದನ್ನು ಮಾರಾಟ ಮಾಡಿ ಒಪ್ಪಂದ ಮಾಡಿಕೊಂಡಷ್ಟು ಕೊಡೋಕ್ಕಾಗದೆ ತೊಂದರೆ ಪಟ್ಟು ಫೈನ್ ಕಟ್ತೀವಲ್ಲ. ಆಮೇಲೆ ಲಾರ್ಡ್ ಕರ್ಸನ್ನು ಜೋಗ್ ಫಾಲ್ಸ್ನಲ್ಲಿ ಉತ್ಪಾದನೆ ಮಾಡೋಕ್ಕೆ ಅವಕಾಶ ಕೊಡಲ್ಲ, ಕರೆಂಟ್ ಉತ್ಪಾದನೆ ಮಾಡೋಕ್ಕೆ ಅವಕಾಶ ಕೊಡಲ್ಲ ಅನ್ನಲ್ಲ. ಆ ನಂತರ ಕನ್ನಂಬಾಡಿ ಕಟ್ಟೆ ಯೋಚನೆ ಅಲ್ಲಿಂದ ಶುರು ಆಗುತ್ತೆ. ಕರ್ಸನ್ನು ನೋ ಅಂದ ಮೇಲೆ ಅಧಿಕೃತವಾಗಿ ಅಲ್ಲಿ ಶುರು ಆಗುತ್ತೆ. ಟೆಂಪ್ರರಿ ಅರೇಂಜ್ಮೆಂಟ್ ಮಾಡಿದ್ದು ಕಟ್ಟೆಪುರದಿಂದ ಅಲ್ಲಿಗೆ. ಅವನು ಸತ್ತ ನಂತರ ನಿಮ್ಮ ಪ್ರವೇಶ. ಅದನ್ನು ಭೂಗತ ಇತಿಹಾಸ
ಅದನ್ನು ಕೆದಕಿ ನೋಡಬೇಕು ಅಷ್ಟೇ. ಈ ಶರಾವತಿ ಪ್ರಾಜೆಕ್ಟ್ ಇದೆಯಲ್ಲ, ಹಾಂ, ಅದನ್ನು ವಿಶ್ವೇಶ್ವರಯ್ಯನವರು ಕಟ್ಟಿದಾರಲ್ಲ, ಅವ್ರ ಹೆಸರಲ್ಲಿ ಇದೆಯಲ್ಲ, ಹೆಂಗಿದು? ಶರಾವತಿ ಪ್ರಾಜೆಕ್ಟು ಆನಂದರಾವ್ 1904ರಲ್ಲಿ ಇವ್ರಿಗೆ ಕೊಡ್ತಾರಲ್ಲ, ಏನೋ ಕರ್ಜನ್ಗೆ ನಾವು ಲೆಟ್ರ್ ಬರಿತೀವಲ್ಲ, ಜೋಗ್ ಫಾಲ್ಸ್ನಲ್ಲಿ ಕರೆಂಟ್ ಉತ್ಪಾದನೆ ಮಾಡೋದಕ್ಕೆ ನಮ್ಗೆ ಅನುಮತಿ ಕೊಡಿ ಅಂತ. ಅದು ನಾವು ರಿಜೆಕ್ಟ್ ಮಾಡ್ದ. ಆಗ ಅಲ್ಲಿ ಕಾಯ್ದ ಬರೆದವ್ರು ಯಾರು? ಆನಂದರಾವು. ದಿವಾನ ತಾನು ಚೀಫ್ ಸೆಕ್ರೆಟರಿ ಕಾಯ್ದ ಬರೆಯೋನು. ಶರಾವತಿಲಿ ಕರೆಂಟ್ ಉತ್ಪಾದನೆ ಮಾಡಬೇಕು, ಅನುಮತಿ ಕೊಡಿ ಅಂತ ಬರ್ದವನು ದಿವಾನ. ಅದು ರಾಜ್ಯದ ಪರವಾಗಿ ಅವ್ನು ಕಾರ್ಕೂನ ಏನೇ ಆದ್ರೂ ಅವನು ಬರ್ದ 1904ರಲ್ಲಿ. ಅವರು ನೋ ಅಂತಾರೆ. ಆಮೇಲೂ ಬರೀತಾರೆ ವಿಶ್ವೇಶ್ವರಯ್ಯ ದಿವಾನ್ ಆದ ನಂತರವೂ ಬರೀತಾರೆ ಇವರು ಪತ್ರ. ನಾನು ಡೇಟ್ ಹೇಳ್ತೀನಿ ಬೇಕಾದ್ರೆ, ಆಯಿತಾ? ಅದನ್ನು ರಿಜೆಕ್ಟ್ ಮಾಡ್ತಾರೆ ಅವರು, ಕೊಡಲಿಲ್ಲ. ಅವರು ಕೊಡೋಲ್ಲ. 1904ರಲ್ಲಿ ಶರಾವತಿ ನದಿ ಗೇರ್ಸೊಪ್ಪೆ ಜಲಪಾತದಲ್ಲಿ ಕರೆಂಟ್ ಉತ್ಪಾದನೆ ಮಾಡಬೇಕು, ಅನಿವಾರ್ಯ, ಎರಡೇ ನದಿ ನಮಗೆ ಮುಖ್ಯವಾಗಿದ್ದದ್ದು ಅನ್ನೋ ಭಾವನೆಯಿಂದ ನಾವು 1904ರಲ್ಲಿ ಫೈನ್ ಕಟ್ ಆದ ನಂತರ ಕಹಿ ಅನುಭವ ಲಾರ್ಡ್ ಕರ್ಜನ್ನು ಗವರ್ನರ್ ಜನರಲ್ ವೈಸ್ರಾಯ್ ಅವನಿಗೆ ಪತ್ರ ಬರಿತೀವಿ. ಆಗ ಪತ್ರ ಬರೆದವ್ರು ಯಾರು? ದಿವಾನ್ ಆನಂದರಾವ್. ಅದನ್ನು ರಿಜೆಕ್ಟ್ ಮಾಡಿದ್ರು. ಆಮೇಲೆ ಪ್ರಯತ್ನವನ್ನು ನಾವು ನಿಲ್ಲಿಸೋಲ್ಲ, ಅಲ್ಲೂ ಸಾಲಲ್ಲ. ನಗರ ಬೆಳೀತಾ ಹೋದಷ್ಟು ವಿದ್ಯುತ್ ಬೇಕು ಅಂದಾಗೆಲ್ಲನೂ ಬೇಕೇ ಬೇಕಲ್ಲ. ಮತ್ತೆ ನಾವು 1918ರಲ್ಲಿ ವಿಶ್ವೇಶ್ವರಯ್ಯನವರು ದಿವಾನ್ಗಿರಿಗೆ ರಾಜೀನಾಮೆ ಕೊಡೋದಕ್ಕೆ ಮೊದಲು ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಅಂದರೆ ಬ್ರಿಟಿಷರಿಗೆ, ಬ್ರಿಟಿಷ್ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಪತ್ರ ಬರಿತೀವಿ. ಹೀಗೆ ರಾಜ್ಯ ಬೆಳೀತಾ ಇದೆ, ವಿದ್ಯುತ್ತಿನ ಅವಶ್ಯಕತೆ ತುಂಬ ಇದೆ, ನಮಗೆ ಅವಕಾಶ ಕೊಡಿ. ಬರೆದವ್ರು ಯಾರು? ವಿಶ್ವೇಶ್ವರಯ್ಯನವರು 1918ರಲ್ಲಿ. ನಾವು ತರಬೇಕಾಯ್ತು ಹೋಗಿ ದುಡ್ಡಿಟ್ಕೊಂಡು. ಮತ್ತೆ ಪತ್ರ ಬರಿತೀವಿ. 1939ರಲ್ಲಿ ಪತ್ರ ಬರಿತೀವಿ ನಾವು. ಆವಾಗ ದಿವಾನ್ ಆಗಿದ್ದದ್ದು ಮಿರ್ಜಾ ಇಸ್ಮಾಯಿಲ್. ಮತ್ತೆ ಒತ್ತಡ. ಅಷ್ಟೊತ್ತಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಬ್ರಿಟಿಷ್ ಇಂಡಿಯಾದಲ್ಲಿ ತುಂಬ 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 ಒಳ್ಳೆಯ ಅಭಿಪ್ರಾಯ ಇತ್ತು. ಇಂಡಿಯಾಲಿರೋ ಸುಮಾರು 540 ಚಿಲ್ಲರೆ ಮಹಾರಾಜರುಗಳಲ್ಲಿ ರಾಜ್ಯದ ಅಭಿವೃದ್ಧಿಗೆ ನಿಸ್ವಾರ್ಥ ಸೇವೆ ಸಲ್ಲಿಸಿ ನಿಜವಾಗಿ ಕೆಲಸ ಮಾಡ್ತಿರೋದು ಮೈಸೂರು ಸಂಸ್ಥಾನ ಒಂದೇ, ಮೈಸೂರು ಮಹಾರಾಜ. ನಾವು ಸುಮಾರು 37-39 ಲಕ್ಷ ರೂಪಾಯಿಯಷ್ಟು ಪಗದಿ ಕಟ್ತಾ ಇದ್ವಿ ಅವ್ರಿಗೆ, ಬ್ರಿಟಿಷರಿಗೆ ಕಪ್ಪ ಕಟ್ಟಬೇಕು ನಾವು. ಪಾಳೆಗಾರರಿಗೆ ಕಪ್ಪ ಕೊಟ್ಟಂಗೆ ನಾವು ಪಗದಿ. ಅವರು ನಾವು ಶಿಕ್ಷಣಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಖರ್ಚು ಮಾಡಿರೋದನ್ನು ನೋಡಿ, ಬೆಳೆಸೋದನ್ನು ನೋಡಿ, ಅಭಿವೃದ್ಧಿ ನೋಡಿ ಸುಮಾರು 17 ಲಕ್ಷ ರೂಪಾಯಿ ಕಮ್ಮಿ ಮಾಡ್ತಾರೆ ಪಗದಿ ಅಮೌಂಟು. ಕಮ್ಮಿ ಮಾಡಬೇಕಾದ್ರೆ ಇವ್ರ ಬಗ್ಗೆ ಅವ್ರಿಗೇನು ಅಭಿಪ್ರಾಯ ಇತ್ತು? ಇವರೊಬ್ಬರಿಗೆ ಕಮ್ಮಿ ಮಾಡಿರೋದು ಅವ್ರು ಇನ್ಯಾರಿಗೂ ಮಾಡಿಲ್ಲ ಅಂಥವ್ರು ಅವ್ರು ಬ್ರಿಟಿಷರು. 1939ರಲ್ಲಿ ಇವ್ರು ಒತ್ತಾಯ ಮಾಡಿದ ಮೇಲೆ 18ರಲ್ಲೂ ನಾಲ್ವಡಿಯವರೇ ಮಹಾರಾಜರಾಗಿದ್ದರು. ಆದರೆ ಅವರು 1902ರಲ್ಲಿ ಅವರು ಪಕ್ಕಾ ಅಧಿಕಾರ ಸ್ವೀಕಾರ ಮಾಡೋದು. ನಿಧಾನವಾಗಿ ಆಗಬೇಕಲ್ಲ. 39ಕ್ಕೆ ಇವರ ಒಳ್ಳೆಯ ಅಭಿಪ್ರಾಯ ಇವ್ರ ಬಗ್ಗೆ ಇದ್ದದ್ರಿಂದಾಗಿ, ಒತ್ತಡವೂ ಜಾಸ್ತಿ ಆದ್ದರಿಂದಾಗಿ ಅವ್ರಿಗೇನು ಅನ್ನಿಸ್ತೋ ಪರ್ಮಿಷನ್ ಕೊಡ್ತಾರೆ. ಇಲ್ಲಿ ಬಹಳ ನಮ್ಮ ರಾಜರ ಬಗ್ಗೆ, ಮೈಸೂರಿನ ರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಜಯಚಾಮರಾಜ ಒಡೆಯರು, ಇವರಿಬ್ಬರ ಬಗ್ಗೆ ಅವರ ಹೃದಯವಂತಿಕೆ, ಹೃದಯ ವೈಶಾಲ್ಯತೆಗೆ ಸಾಕ್ಷಿ ಏನು ಅಂದರೆ 1939ರಲ್ಲಿ ಅದಕ್ಕೆ ಶಿಲಾನ್ಯಾಸ ಮಾಡ್ತಾರೆ ಕರೆಂಟ್ ಉತ್ಪಾದನೆ ಮಾಡೋದಕ್ಕೆ. ಆಗಸ್ಟ್ 3, 1939 ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡ್ತಾರೆ. ಅವ್ರು ಸಾಯೋದಕ್ಕೆ ಸರಿಯಾಗಿ 1 ವರ್ಷ ಮುಂಚೆ 1940 ಜುಲೈ 31ಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೋ, ಪ್ಯಾರಾಲಿಸಿಸ್ ಸ್ಟ್ರೋಕ್ ಹೊಡೀತೋ ಗೊತ್ತಿಲ್ಲ.
ಆಗಸ್ಟ್ ಮೂರಿಕೆಯವರು ಸತ್ತೋಗ್ತಾರೆ. ಗ್ರಹಚಾರ ಎಲ್ಲ ಬೆಂಗಳೂರಲ್ಲೇ ಸಾಯ್ತಾರೆ. ಚಾಮರಾಜೇಂದ್ರ ಒಡೆಯರ್ ಅವ್ರ ತಂದೆ ಕಲ್ಕತ್ತಾಲ್ಲಿ ಸತ್ತರು ಹೋದಾಗ ಯಾತ್ರೆ, ಇವ್ರು ಅಲ್ಲಿ ಸತ್ತರು. ಜಯಚಾಮರಾಜ ಒಡೆಯರು ಅಲ್ಲೇ ತೀರ್ಕೊಂಡ್ರು. ಶ್ರೀಕಂಠ ದತ್ತನು ಅಲ್ಲೇ ತೀರ್ಕೊಂಡದ್ದು ಬೆಂಗಳೂರು ಅರಮನೆಯಲ್ಲಿ. ನೆಕ್ಸ್ಟ್ ಇಯರ್ ಸತ್ತರು. 1948ಕ್ಕೆ ಅದು ಮುಕ್ತಾಯ ಆಗುತ್ತೆ. ಅರೆ 9 ವರ್ಷ. ಜಯಚಾಮರಾಜ ಒಡೆಯರು ಮಹಾರಾಜರಾಗ 1940ಕ್ಕೆ ಹತ್ತಿರೋದ್ರಲ್ಲ, ಇವ್ರು ಮಹಾರಾಜರಾಗ್ತಾರೆ. ಇವ್ರಿಗೇನು ಆಸೆ ಅಂದರೆ, ಅದು ಯಾವತ್ತು ಶುರು ಮಾಡಿದ್ರು, ಅವ್ರು ಶುರು ಮಾಡಿದ್ದು 1939 ಫೆಬ್ರವರಿ 5ಕ್ಕೆ ಶುರು ಮಾಡಿದ್ದು. ನಾನು ತಪ್ಪು ಹೇಳಿದೆ. ಫೆಬ್ರವರಿ 5ಕ್ಕೆ ಶಿಲಾನ್ಯಾಸ ಮಾಡಿದ್ರು. ಅಲ್ಲಿ ಕಲ್ಲಿದೆ. ಅಲ್ಲಿ ಇಂಜಿನಿಯರ್ಗಳು ಎಂಥ ಬ್ರಿಲಿಯಂಟ್ ಇದ್ದಾರೆ ಅಂದರೆ, ನಕ್ಷತ್ರಾಕಾರದಲ್ಲಿ ಇದು 8 ಮೂಲೆ ಇರುವಂಥದ್ದು, 8-9 ಮೂಲೆ ಇರೋ ನಕ್ಷತ್ರಾಕಾರದಲ್ಲಿ ಒಂದು ಮೇಲ್ಗಡೆ ಒಂದು ಕಲ್ಲಿಗೆ ಕಟ್ಟಡ ಇದೆ, ಗೆಸ್ಟ್ ಹೌಸ್ ಎದುರಿಗೆ. ನಾನು ಇಂಜಿನಿಯರ್ ಇದೇನು ರೀ ಅಂತ ಕೇಳಿದೆ. ಇದು ಸ್ಟಾರ್ ಸಾರ್, ಅದು ಸುಮ್ಮನೆ ಹಾಗೇನೆ ಹಾಕಿದ್ದಾರೆ. ಅಲ್ಲಿ ಒಂದು ಕಲ್ಲು ಮೇಲೆ ಕೆತ್ತಿದ್ದಾರೆ. ಏನು 1939 ಫೆಬ್ರವರಿ 5ನೇ ತಾರೀಕು ಏನು ಶಿಲಾನ್ಯಾಸ ಮಾಡ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರು, ಆ ಕಲ್ಲು ಅಲ್ಲಿದೆ. ನಕ್ಷತ್ರಾಕಾರದಲ್ಲಿ ಒಂದು ಇದು ಕಟ್ಟಿದ್ದಾರೆ. ಒಂದು ಬೋರೆ ಇದೆ ಎತ್ತರ, ಅದ್ರ ಮೇಲೆ ಒಂದು ಇಷ್ಟು ಎತ್ತರ, ಒಂದು 3-4 ಅಡಿ ಎತ್ತರದಲ್ಲಿ ಕಟ್ಟಿದ್ದಾರೆ, ಡಿಸೈನ್ ಮಾಡಿದ್ದಾರೆ ನಕ್ಷತ್ರಾಕಾರದಲ್ಲಿ. ಇಂಜಿನಿಯರು ಗೊತ್ತಿಲ್ಲ ಅದು ಶಿಲಾನ್ಯಾಸ ಮಾಡಿದ ಜಾಗ ಕಲ್ಲಿದೆ ಅಂತ. ಇವರು 48ಕ್ಕೆ ಕಂಪ್ಲೀಟ್ ಆಯ್ತಲ್ಲ, ಫೆಬ್ರವರಿ 5ನೇ ತಾರೀಕೇ ಅದನ್ನು ಲೋಕಾರ್ಪಣೆ ಮಾಡಬೇಕು. ಜಯಚಾಮರಾಜ ಒಡೆಯರ್ ಜಲವಿದ್ಯುತ್ ಕೇಂದ್ರ ಅದರ ಹೆಸರು. ನಾಲ್ವಡಿಯವ್ರ ಹೆಸರಿಟ್ಟಿರಲಿಲ್ಲ, ಇವ್ರ ಹೆಸರಿಡೋದು ಅಂತ ತೀರ್ಮಾನ ಆಗಿತ್ತು. ಗ್ರಹಚಾರ, ಅವ್ರ ಗ್ರಹಚಾರ, ಗಾಂಧೀಜಿ ಕೊಲೆ ಆಯಿತು 48 ಜನವರಿ 31 ಜನವರಿ ಕೊನೆಯಲ್ಲಿ ಕೊಲೆ ಆಯಿತು. ಗಾಂಧೀಜಿ ಕೊಲೆ ಆದಮೇಲೆ ನೀವು ಯಾವುದೂ ಇಂಥ ಕಾರ್ಯಗಳನ್ನ ಮಾಡೋ ಹಾಗಿಲ್ಲ. 13 ದಿನವೋ 15 ದಿನವೋ 1 ತಿಂಗಳು ಮುಂದೂಡಬೇಕು, ಆಮೇಲೆ ಮಾಡ್ಬೋದು. ಜಯಚಾಮರಾಜ ಒಡೆಯರು ನಾವೇನು ಮಾಡ್ತಿದ್ವಿ, ನನ್ನ ಹೆಸರು ಸ್ಥಾಯಿಯಾಗಿರ್ಬೇಕಲ್ಲಿ, ಕಟ್ಟಡ ಮುಗಿಯೋಕ್ಕೆ ಮುಂಚೆನೇ ನಾವು ಇನಾಗ್ರೇಷನ್ ಮಾಡ್ತೀವಿ. ಯಾಕೆಂದ್ರೆ ಕಲ್ಲಿನಲ್ಲಿ ನನ್ನ ಹೆಸರು ಇರಬೇಕಲ್ಲ, ಉದ್ಘಾಟನೆ ಕಲ್ಲಿನಲ್ಲಿ ನನ್ನ ಹೆಸರು ಬೇಕು. ವಿಕಾಸಸೌಧ ಅರ್ಧ ಮುಕ್ಕಾಲಾಗಿತ್ತು, ಪೂರ್ತಿ ಆಗೇ ಇರಲಿಲ್ಲ. ಉದ್ಘಾಟನೆ ಮಾಡಿದ್ರು, ಅವ್ರ ಕಲ್ಲಿನಲ್ಲಿ ಅವ್ರ ಹೆಸರು ಹಾಕ್ಕೊಂಡ್ರು. ಮೈಸೂರು ಸೆನೆಟ್ ಹಾಲು ಅಷ್ಟೇ, ಯೂನಿವರ್ಸಿಟಿಲಿ ಮುಕ್ಕಾಲಾಗಿತ್ತು. ವೈಸ್ ಚಾನ್ಸಲರ್ ನಾನು ಹೊಟ್ಟೈತೀನಲ್ಲ, ನನ್ನ ಕಾಲದಲ್ಲಿ ಶುರು ಮಾಡಿಸ್ದೆ, ನನ್ನ ಹೆಸರಿಲ್ಲಿ ಅಂತ ಕಲ್ ಮೇಲೆ ಹೆಸರು ಕೆತ್ತಿಸ್ಕೊಂಡ್ರು. ಜಯಚಾಮರಾಜ ಒಡೆಯರ್ ನಿಜವಾದ ಏನು ಹೇಳೋಣ, ಭಾರತೀಯ ಅಂತ ಹೇಳೋಣ, ಮನುಷ್ಯ ಅಂತ ಹೇಳೋಣ. ನಾನು ಮಹಾರಾಜ ಆಗಿದ್ದೆ ನಿಜ, ಅವ್ರು ಗಾಂಧೀಜಿ ದೊಡ್ಡವರು. ನನ್ನ ಹೆಸರು ಬೇಡ, ಗಾಂಧೀಜಿ ಹೆಸರನ್ನ ಅಂಥೇಳಿ ರೆಡಿಯಾಗಿದ್ದೆಲ್ಲ ಕಿತ್ತಾಕಿ, ಬೋರ್ಡ್ಗಳೆಲ್ಲ ಕಿತ್ತಾಕಿ ಮಹಾತ್ಮ ಗಾಂಧಿ ಪವರ್ ಸ್ಟೇಷನ್ ಅಂತ ಹೆಸರಿಡ್ತಾರೆ. ಜೋಗ್ ಪವರ್ ಸ್ಟೇಷನ್ನು ಮಹಾತ್ಮ ಗಾಂಧಿ ಏನಿದೆ ಪವರ್ ಸ್ಟೇಷನ್, ಜಲವಿದ್ಯುತ್ ಕೇಂದ್ರ. ಯಾರಿಗೆ ನೀವು ಅದರಲ್ಲಿ ಹೊಗಳಬೇಕಿಲ್ಲಿ? ನಮ್ಮ ಜನಕ್ಕೆ ಇತಿಹಾಸವೇ ಗೊತ್ತಿಲ್ಲ. ನಮ್ಮ ರಾಜಕಾರಣಿಗಳಿಗೆ ಗೊತ್ತಿದೆಯಾ ಕೇಳಿ? ನಮ್ಮ ಮುಖ್ಯಮಂತ್ರಿ ಕೇಳಿ, ಕನ್ನಂಬಾಡಿ ಕಟ್ಟ ಯಾರು ಕಟ್ತ? ವಿಶ್ವೇಶ್ವರ ಕಟ್ತ ಅಂತಾನೆ. ವಿಶ್ವೇಶ್ವರ ಇಂಜಿನಿಯರ್ ಆಗಿದ್ದರು. ತಾಜ್ ಮಹಲ್ ಯಾರು ಕಟ್ಟೋದು? ಶಾಜಾನು. ವಿಧಾನಸೌಧ ಯಾರು ಕಟ್ಟೋದು? ಅಲ್ಲ ಅಂತ ಯಾಕೆ ಹೇಳ್ತೀರಿ? ಅವರು ಚೀಫ್ ಇಂಜಿನಿಯರು, ಆರ್ಕಿಟೆಕ್ಟ್ ಯಾರು? ಮಾಣಿಕ್ಯಮ್ಮು. ಇಡೀ ಮಾಣಿಕ್ಯಮ್ಮ ಕಟ್ತ ಅಂತೇಳಿ ಯಾಕೆ ಹೇಳಲ್ಲ? ಕನ್ನಂಬಾಡಿ ಕಟ್ಟೆ ಒಬ್ಬ ಇಂಜಿನಿಯರ್ ಕಟ್ತ ಅಂದರೆ 1 ವರ್ಷ ಇಂಜಿನಿಯರ್ ಆಗಿದ್ದವ್ನು ಕಟ್ತ ಅನ್ನೋದಾದರೆ ಅವ್ನ ಪ್ಲ್ಯಾನೆಲ್ಲ ಬೇರೆ, ಹಿನ್ನೆಲೆ ಬೇರೆ ಇದೆ. ಪ್ಲ್ಯಾನ್ ಮಾಡ್ದವನು, ಅವತ್ತು ಪ್ಲ್ಯಾನ್ ಬರ್ದವನು ಅವ್ನು ಕಟ್ತ ಅಂತ ಹೇಳೋದಾದರೆ ಮಾಣಿಕ್ಯಂ ಕಟ್ತ ವಿಶೇಷ ಇದನ್ನು ವಿಧಾನಸೌಧನ ಹೇಳಿ. ಯಾಕೆ? ಜಾತಿಗಳ ಕಾರಣ, ಜಾತಿ ಆಧಾರಿತ ಪ್ರಚಾರ ಕಾರಣ. ಜಯಚಾಮರಾಜ ಅವರು ತನ್ನ ಹೆಸರು ಇಟ್ಕೊಳ್ಳಿಲ್ಲ, ಆ ಮನುಷ್ಯನ ಹೆಸರು ಯಾರೂ ಹೇಳಲ್ಲ.
ನೆನೆಸ್ಕೊಳ್ಳೋದಿಲ್ಲ ಜಯಚಾಮರಾಜ ಒಡೆಯರ್ ಹೆಸರನ್ನ. ನಾಲ್ವಡಿ ನಾಲ್ವಡಿ ಶಿಲಾನ್ಯಾಸ ಮಾಡಿದ್ರು 1939 ಫೆಬ್ರವರಿ 5ನೇ ತಾರೀಕು. 40 ಆಗಸ್ಟ್ 3ಕ್ಕೆ ಅವ್ರು ಸತ್ತರು. ಇದೆ 8 ವರ್ಷ ನಡೀತಿದ್ದು, 9 ವರ್ಷ ನಡೀತೆ ಕನ್ಸ್ಟ್ರಕ್ಷನ್ನು. ಇಟ್ಕೋಬೋದಾಯಿತು ಜಯಚಾಮರಾಜ ಒಡೆಯರು, ಇಲ್ಲ ನಾಲ್ವಡಿದ ಇಡ್ಬೋದಾಗಿತ್ತು. ಅವರು ಯೋಚನೆ ಮಾಡಿದ್ದು ತನ್ನ ಹೆಸರು ಇಟ್ಕೊಡೋದು ಅಂತ. ಸರ್ಕಾರದ ಬೇರೆಯವರು ಹೇಳಿರ್ತಾರೆ, ನನ್ನ ಹೆಸರು ಬೇಡ ಅಂತ ಹೇಳಿದ ದೊಡ್ಡ ಹೃದಯ ಇದೆಯಲ್ಲ, ಎಷ್ಟು ಜನಕ್ಕಿದೆ? ನಾನು ಬದುಕಿರುವಾಗಲೇ ಅಷ್ಟೇ, ಇನ್ಯಾವೊಂದು ಹೆಸರು ಸ್ಟೇಡಿಯಮ್ನ ನಂದು ಹಾಕೋತೀನಿ ನಾನು, ಕ್ರಿಕೆಟ್ ಸ್ಟೇಡಿಯಮ್ ನನ್ನ ಹೆಸರು. ಇದೇ ಮಹಾರಾಜರ ಔದಾರಿ ಕೇಳ್ತೀನಿ ರೀ. ಇನ್ನೊಂದು ಹೇಳಿ ಸಬ್ಜೆಕ್ಟ್ ಮುಗಿಸ್ತೀನಿ. ಮಾರಿ ಕಣಿವೆ ಇದೆ ಚಿತ್ರದುರ್ಗ ಹತ್ರ, ಹಿರಿಯೂರು ತಾಲೂಕಿನಲ್ಲಿ ಮಾರಿ ಕಣಿವೆ. ಸರ್ಕಾರಿ ದಾಖಲೆಯಲ್ಲಿ ಬರೀತಾರೆ ವಿಶ್ವೇಶ್ವರಯ್ಯ ಅದನ್ನು ಕಟ್ಟಿದ್ರು ಅಂತ. 1898ರಲ್ಲಿ ಅದರ ಶಿಲಾನ್ಯಾಸ ಆಗುತ್ತೆ. ಆಗ 1998 ಅಂದಾಗ ನಾಲ್ವಡಿ 1898ರಲ್ಲಿ. ಇವ್ರು ಹುಟ್ಟಿದ್ದು 1884. ಅಂದರೆ ಇವ್ರು ಸುಮಾರು 14 ವರ್ಷದ ಹುಡುಗ. 84 ಹುಟ್ಟಿದ್ರು. 1898ಕ್ಕೆ ಅದು ಶಿಲಾನ್ಯಾಸ ಆಗುತ್ತೆ, 14 ವರ್ಷ. ಅವ್ರ ತಾಯಿ ರೀಜೆಂಟಾಗಿ ಆಡಳಿತ ನಡೆಸ್ತಾರೆ, ವಾಣಿ ವಿಲಾಸ ಸನ್ನಿಧಾನ. ಅವ್ರು ಶಿಲಾನ್ಯಾಸ ಮಾಡ್ತಾರೆ. ಇವತ್ತು ನೀವು ಹೋಗಿ ನೋಡಿ, ಅದು ವೇದಾವತಿ ನದಿಗೆ, ವೇದ ಮತ್ತು ಆವತಿ ಅಂತ 2 ನದಿಗಳ ಸಂಗಮ, ಅದಕ್ಕೆ ಕಟ್ಟುವಂಥ ಅಣೆಕಟ್ಟೆ. ಅವತ್ತು ಇಂಡಿಯಾದಲ್ಲ, ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಅಣೆಕಟ್ಟೆ ಅದು. ಮೊದಲನೇದು ಈಜಿಪ್ಟಿನಲ್ಲಿ ಕಟ್ಟಿರುವಂಥ ಆಸ್ವಾನ್ ಡ್ಯಾಮ್, ನೈಲ್ ನದಿ ಕಟ್ಟಿರೋ ಆಸ್ವಾನ್ ಡ್ಯಾಮ್ ಮೊದಲನೇ, ಏಷ್ಯಾದಲ್ಲಿ ಅತಿ ದೊಡ್ಡದು. ಇದು 2ನೇ ಅತಿ ದೊಡ್ಡದು ಕಟ್ಟಿದಾಗ. 1898ಕ್ಕೆ ಕನ್ಸ್ಟ್ರಕ್ಷನ್ ಶುರು ಆಗುತ್ತೆ. ಇವತ್ತು ನೀವು ಹೋಗಿ ಕಟ್ಟೆ ಹೀಗಿದೆಯಲ್ಲ, ಆ ಎಂಡಲ್ಲಿ ಶಿಲಾನ್ಯಾಸದ ಕಲ್ಲಿದೆ ಗೋಪುರದಡಿಲಿ. ವಾಣಿ ವಿಲಾಸ ಸನ್ನಿಧಾನ ಶಿಲಾನ್ಯಾಸ ಮಾಡಿ ತನ್ನೇ ಸಿಡ್ಕೋಬೇಕಾಗಿತ್ತು. ಎಲ್ಲರೂ ಮಾಡೋ ಅದೇ ತಾನೇ. ಬೇಡಪ್ಪ, ನನ್ನ ಮುದ್ದಿನ ಮಗ ನಾಳೆ ಮಹಾರಾಜ ಆಗ್ತಾನೆ, ನಿಸ್ವಾರ್ಥ ಸೇವೆ ಇವರೆಲ್ಲ ಮಾಡೋದು, ನನ್ನ ಮುದ್ದಿನ ಮಗ ಆಗ್ತಾನೆ ಹಾಗಂಥೇಳಿ ಅವನ ಹೆಸರಿರಲಿ ಅಂಥೇಳಿ ಕೃಷ್ಣರಾಜೇಂದ್ರ ಸಮುದ್ರ ಅಂತ ಹೆಸರಿಡ್ತಾರೆ ಅದಕ್ಕೆ. ಮೊದಲು ಮಾರಿ ಕಣಿವೆ, ಆಮೇಲೆ ಕೃಷ್ಣರಾಜೇಂದ್ರ ಸಮುದ್ರ. 1907ಕ್ಕೆ ಅದು ಮುಕ್ತಾಯ ಆಗುತ್ತೆ. 1898, 1907 ನಾಲ್ವಡಿ ಕೃಷ್ಣರಾಜ ಒಡೆಯರು ಲೋಕಾರ್ಪಣೆ ಮಾಡ್ತಾರೆ. ಕಟ್ಟೆ ಹೀಗಿದೆಯಲ್ಲ, ಅಲ್ಲಿದ್ದರೆ ಈ ಕಡೆ ಗೋಪುರದಲ್ಲಿ ಇದು ಲೋಕಾರ್ಪಣೆ ಮಾಡೋದಕ್ಕೆ ಅಲ್ಲಿದೆ. ಅವ್ರಿಗೆ ಇದೇ ನಮ್ಮಮ್ಮ ನನ್ನ ಯಾಕೆ ಹೆಸರಿಟ್ಲು? ಅರೆ 8 ವರ್ಷ ನಾನು ಬಚ್ಚಾಗಿದ್ದಾಗ ರಾಜ್ಯ ಆಡೋದು, ಅಷ್ಟೊಂದು ಒಳ್ಳೆ ಕೆಲಸ ಮಾಡಿದ್ಲು. ಏಷ್ಯಾದಲ್ಲೇ ಮೊಟ್ಟ ಮೊದಲ ದೊಡ್ಡ ಅಣೆಕಟ್ಟೆ, 2ನೇ ದೊಡ್ಡ ಅಣೆಕಟ್ಟೆ ಇದು, ಇಂಡಿಯಾದಲ್ಲಿ ಮೊದಲನೇದು. ನಾನು ಬಚ್ಚ, ನನ್ನೇ ಸಾಕಿಟ್ಲ ನಮ್ಮಮ್ಮ. ತಪ್ಪು ಮಾಡಿದ್ಲು ನಮ್ಮಮ್ಮ, ಬೇಡ ನಮ್ಮಮ್ಮನ ಹೆಸರಿರಲಿ ಅಂತ ಕೃಷ್ಣರಾಜೇಂದ್ರ ಸಮುದ್ರನ ತೆಗೆದು ವಾಣಿ ವಿಲಾಸ ಸಾಗರ ಅಂತ ಹೆಸರಿಡ್ತಾರೆ ಅವರು. ಸ್ವಾರ್ಥ ಇಲ್ಲ. ಅಮ್ಮ ಮಗನ ಹೆಸರಿಡ್ತಾಳೆ, ಮಗ ಅಮ್ಮನ ಹೆಸರಿಡ್ತಾನೆ. 1898ರಲ್ಲಿ ಶುರು ಆದ್ದು, 1907ರಲ್ಲಿ ಮುಕ್ತಾಯ ಆಗುತ್ತದು. ನಮ್ಮ ಇತಿಹಾಸದಲ್ಲಿ ಬರೀತಾರೆ ವಿಶ್ವೇಶ್ವರಯ್ಯ ಕಟ್ಟಿದ್ರು ಅಂತ. ವಿಶ್ವೇಶ್ವರಯ್ಯ ಮೈಸೂರು ಪದಾರ್ಪಣೆ ಮಾಡಿದ್ದು ಯಾವಾಗ? 1909 ಡಿಸೆಂಬರ್ಲಿ. 2 ವರ್ಷದ ನಂತರ ಅವ್ರು ಬರೋದು. ಬಾಂಬೆಲಿದ್ದರು, ಬಾಂಬೆಲೆಲ್ಲಿದ್ದರು. ಪ್ಲ್ಯಾನು ಹೋದಲ್ಲ ರೀ. 1998ರಲ್ಲಿ ಶುರು ಆಯ್ತು ರೀ ಶಿಲಾನ್ಯಾಸ ಆಗಿ, 1907ರಲ್ಲಿ ಮುಕ್ತಾಯ ಆಯಿತು. ವಿಶ್ವೇಶ್ವರಯ್ಯ ಬಂದದ್ದು ಯಾವಾಗ? ಇದು ಲೋಕಾರ್ಪಣೆಯಾದ 2 ವರ್ಷದ ನಂತರ. ಸೊ ಅವರ ಕೆಲಸ ಏನಿಲ್ಲ ಅದಕ್ಕೆ. ಅಲ್ಲ, ಇನ್ನೇನು ಹೇಳಿ ನಾನು? ವಾಣಿ ವಿಲಾಸ ಸಾಗರ ಲೋಕಾರ್ಪಣೆಯಾದ 2 ವರ್ಷದ ನಂತರ ದಾಸ್ ಸತ್ತೋದಕ್ಕೆ ನೀವು ಮೈಸೂರಿಗೆ ಬಂದ್ರಿ. 2 ವರ್ಷದ ಮೇಲೆ ಬಂದದ್ದು. ವ್ಯಕ್ತಿ ಆಧಾರಿತ ಇತಿಹಾಸ ರಚನೆಗಳು ಹೇಗಾಗ್ತವೆ? ಈಗ ಆಗ್ತಿದೆಯಲ್ಲ. ಈಗ ನಾವು ಮಾಡ್ತಿರೋದು ಅದನ್ನೇ 2015ರಿಂದ. ಆ ಹಳೆ ಇತಿಹಾಸ ಬೇರೆ, ಕಾನ್ಸ್ಟಿಟ್ಯೂಷನ್
ರೀರೈಟ್ ಮಾಡಬೇಕು ಇತಿಹಾಸವನ್ನು. ಹಿಂದಿನ ಕಾಲದವರು ತಪ್ಪು ಮಾಡಿದ್ದಾರೆ, ಒಪ್ಕೊಂಡ. ಯಾಗ ಮಾಡಿದಾಗ ಹೋತರು ಬ್ರಾಹ್ಮಣಿಗೆ ಬಲಿ ಪಶುನ ಅವನು ಕೊಡ್ತಿರೋ ಅವನು ಅದು ತಿಂತಿದ್ದ ಅವನು. ಅವತ್ತಿತ್ತು, ಇವತ್ತು ಬಿಡು, ಬೇಡ ಇವತ್ತು. ಅದು ಇತಿಹಾಸ ಅಳಿಸ್ತೀರಾ? ಅವತ್ತು ಹೋತರಿಗೆ ಕೊಡ್ತಿರಲಿಲ್ಲ ಅಂತ ಹೇಳ್ತೀರಾ? ಹೇಳೋಕ್ಕಾಗಲ್ಲ. ಇತಿಹಾಸ ತಪ್ಪು ತಪ್ಪೇ. ಇವತ್ತು ನಮಗೆ ತಪ್ಪು, ಅವತ್ತು ತಪ್ಪಲ್ಲ. ಚಾಮುಂಡಿ ಬೆಟ್ಟದಲ್ಲಿ ಅವಳು ಕಾಳಿ ಇದ್ದಂಗೆ ದೇವತೆ, ಮಾರಮ್ಮ, ಊರು ಮಾರಮ್ಮ. ಜನ ಹೋದರೆ, ಕಾಡು ಜನ ಅಲ್ಲಿದ್ದವರು ಅಸಂಸ್ಕೃತರು, ಜನ ಹೋದರೆ ನರಬಲಿ ಕೊಟ್ಬಿಡ್ತಾರೆ. ಅವ್ರು ಮೂಡಿದ್ದಂಗೆ, ಅವ್ರ ಮಾನಸಿಕ ಲಹರಿ, ಖುಷಿ ಬಂದರೆ ಮನುಷ್ಯನೇ ಇಲ್ಲಿ ಹೋದವನ್ನೇ ಬಲಿ ಕೊಟ್ಬಿಡೋದು. ಇಲ್ಲ ಅಂದರೆ ಮೂಗು ಕಿವಿ ಕತ್ತರಿಸ್ಬಿಟ್ಟು ಮಾಲೆ ಮಾಡಿ ಅವಳಿಗೆ ತೊಡ್ಸೋದು. ಇದನ್ನು ತಪ್ಪಿಸೋದು ಯಾರೋ? ಹೈದರ್ ಟಿಪ್ಪು. ಹೆಂಗೆ ಆದೇಶ ಮಾಡ್ತಾರೆ, ಕಾವಲಿಡ್ತಾರೆ ಅಲ್ಲಿ. ಹೈವದನ್ ರಾವ್ ಬರೀತಾರೆ, ಇದನ್ನು ಗೆಜೆಟ್ ಇರಲಿ, ನಾನೆಲ್ಲ ಹೇಳ್ತಿರೋದು. ಹೈದರ್ ಟಿಪ್ಪು ದ್ವೇಷಿ ಸಿ ಹೈವದನ್ ರಾವ್, ಮೈಸೂರು ಗೆಜೆಟಿನ ಮುಖ್ಯ ಸಂಪಾದಕರು, ಅವರು ಬರೀತಾರೆ, ದಾಖಲಿಸ್ತಾರೆ. ತಪ್ಪಿಸಿದ್ರು, ಅಲ್ಲಿ ಕಾವಲಿಟ್ಟರು. ಬಲಿ ಕಾಳಮ್ಮ ನಿಮ್ಮ ದೇವರು, ಮಾರಮ್ಮ ಬಲಿ ಕೊಟ್ಕೊಳ್ಳಿ, ಕುರಿ ಕೋಳಿ ಕೊಟ್ಕೊಳ್ಳಿ, ಮನುಷ್ಯರು ಕೊಡಬೇಡಿ. ಕಿವಿ ಮೂಗು ಕುಯ್ಕೊಡ್ದು, ಕಾವಲಿಟ್ಟು ತಪ್ಪು. ಈಗ ಪೊಲೀಸ್ ಕಾವಲು ಹಾಕಲ್ವ? ಈಗ 9 ಗಂಟೆಯಿಂದ ಅಂಗಡಿ ಮುಚ್ಚಬೇಕು ಅನ್ನೋ ಪೊಲೀಸ್ ಓಡಾಡಲ್ವ? ಆ ಥರ ಮಿಲ್ಟ್ರಿನೋ ಯಾರನ್ನೋ ಕಾವಲಿಟ್ಟು ತಪ್ಪಿಸ್ತಾರೆ. ಇದು ವಾಸ್ತವ ಸಂಗತಿ. ನಾವು ರೀರೈಟ್ ಮಾಡ್ತೀವಿ, ನಮಗೆ ತಕ್ಕಂಥ ಇತಿಹಾಸ ರಚನೆ ಮಾಡ್ತೀವಿ ನಾವು. ಆವಾಗ ಕನ್ನಂಬಾಡಿಕಟ್ಟೆ ಮುಂಚೆ ಎಲ್ಲರೂ ಅವ್ರಿಗೆ ತಕ್ಕಂಥ ಇತಿಹಾಸ ರಚನೆ ಮಾಡಿದ್ರು. ಯಾಕೆಂದ್ರೆ ಮಹಾರಾಜರು ಇಂಟರ್ಫಿಯರ್ ಆಗ್ತಿರಲಿಲ್ಲ, ಬರೆದವರು ಅದನ್ನೇ ಬರೀತಾರೆ. ಹೈದರ್ ಟಿಪ್ಪು ಮುಸಲ್ಮಾನರು, ನಾವು ಸುಳ್ಳು ಹೇಳ್ತೀವಿ. ನನಗಾಗೋಲ್ಲ, ನಾನು RSS ಬೈತೇನೆ. ಟಿಪ್ಪು ರಾಜವಂಶಸ್ಥರನ್ನ ಹೌಸ್ ಅರೆಸ್ಟ್ಲಿಟ್ಟ, ಬಹಳ ಇಲ್ಟ್ರೀಟ್ ಮಾಡ್ದ, ನೀವು ಅದೇ ಹೇಳ್ತೀರಿ ಅಲ್ವಾ? ಯಾಕೆ ಟಿಪ್ಪು ಬಗ್ಗೆ ಹೇಳಿದ ತಟ್ಟ ನಿಮ್ಮ ರಿಯಾಕ್ಷನ್ ನೋಡಿದೆ, ನೀವು ಟಿಪ್ಪು ಎಗ್ನೆಸ್ಟ್ ಅಂತ ಗೊತ್ತಾಯಿತು. ನಿಮ್ಮ ರಿಯಾಕ್ಷನ್ನು ಫಾರ್ ಅಂತಿರಲಿಲ್ಲ. ಅದು ಬಿಡಿ, ಅದು ಬೇಡ ಬಿಡಿ. ಟಿಪ್ಪು ಹೌಸ್ ಅರೆಸ್ಟ್ಲಿಟ್ಟ, ಬಹಳ ಅಪಾರವಾಗಿ ಕಿರುಕುಳ ಕೊಟ್ಟ. ಹೌಸ್ ಅರೆಸ್ಟ್ಲಿ ವಿಲ್ಕ್ಸ್ ಬರೀತಾನೆ 83-84 ಮಂಗಳೂರು ಯುದ್ಧ ಮಾಡ್ಕೊಂಡು ಬಂದಮೇಲೆ ಅವನು ಅಲ್ಲಿದ್ದ. ಒಂದು ಸಲ ಯುದ್ಧ ಶುರು ಆಗಿಬಿಟ್ರೆ 2 ವರ್ಷ 3 ವರ್ಷ 4 ವರ್ಷ ನಡೆಯುತ್ತೆ. ಮಂಗಳೂರು ಯುದ್ಧ ಮಾಡಿದೆ. ಅಪ್ಪ ಸತ್ತ 82 ಡಿಸೆಂಬರ್ಲಿ. ಅವನು ಅಲ್ಲಿದ್ದ, ಹೆಂಗೊಂದು ಮ್ಯಾನೇಜ್ ಮಾಡ್ದ, ಅಲ್ಲಿ ವಾರ್ ಕಂಟಿನ್ಯೂ ಮಾಡ್ದ. 82ಲಿ 83 ಎಂಡೋ 84 ಬಿಗಿನಿಂಗು ಬರ್ತಾನೆ. ಅಷ್ಟರೊಳಗೆ ರಾಜವಂಶಸ್ಥರು ಏನು ಮಾಡ್ತಾರೆ, ಅವನು ಅಲ್ಲಿದ್ದಾನಲ್ಲ, ಬ್ರಿಟಿಷರು ಹೆಲ್ಪ್ ತಗೊಂಡು ಇಲ್ಲಿ ಅವನ ಕಿಲ್ಲೆದಾರ ಒಬ್ಬಿರ್ತಾನೆ, ಒಂದು 500 ಸೈನ್ಯ ಇರುತ್ತೆ. ಜಟ್ಟಿಗಳು ನಮಗೆ ಲಾಯಲ್ಲು ಅರಮನೆಗೆ, ಅವರಿಗೆಲ್ಲ ಚೂರಿ ಕೊಟ್ಬಿಡ್ನ. ಸಂಬಳದ ದಿನ ಪ್ಲ್ಯಾನ್ ಮಾಡ್ತಾರೆ. ಸಂಬಳದ ದಿನ ಸಂಬಳ ತಗೊಳ್ಳೋಕ್ಕೆ ಎಲ್ಲ ಮುಸ್ಲಿಂ ಸೈನಿಕರು ಕೈ ಬೀಸ್ಕೊಂಡು ಹೋಗ್ತಾರೆ. ಆವತ್ತು ಜಟ್ಟಿಗಳನ್ನೂ ಕೈದಿಗಳು, ಬ್ರಿಟಿಷ್ ಕೈದಿಗಳು ಜೈಲಿನಲ್ಲಿರೋವನ್ನ ರಿಲೀಸ್ ಮಾಡ್ಬಿಡ್ನ. ಇವನ್ನ ಬಿಟ್ಬಿಟ್ಟು ಅವನ್ನೆಲ್ಲ ಕೊಲ್ಲೋಣ ಇಲ್ಲ ಅರೆಸ್ಟ್ ಮಾಡೋಣ, ಓವರ್ಟೇಕ್ ಮಾಡೋಣ. ಲಾಯಲ್ ಸೈನಿಕರು ಕೈ ಬೀಸ್ಕೊಂಡು ಹೋಗಿರ್ತಾರೆ ಸಂಬಳ ತಗೊಳ್ಳೋಕ್ಕೆ. ಅದು ಡಿಲೇ ಮಾಡಿಸ್ಬಿಟ್ಟು ಓವರ್ಟೇಕ್ ಮಾಡಿ ನಮ್ಮ ವಶಕ್ಕೆ ತಗೊಳ್ಳೋಣ. ಬ್ರಿಟಿಷರು ಬಂದು ಹೆಲ್ಪ್ ಮಾಡಲಿ, ನಮಗೆ ಸೆಕ್ಯೂರಿಟಿ ಕೊಟ್ಬಿಡ್ಲಿ. ಆಮೇಲೆ ಟಿಪ್ಪು ಅಲ್ಲಿಂದ ಬರೋದು ಇನ್ನೂ 6 ತಿಂಗಳು 1 ವರ್ಷ ಆಗುತ್ತೆ. ಬಂದಾಗ ಇವರು ನಮಗೆ ಫುಲ್ ಸೆಕ್ಯೂರಿಟಿ ಕೊಡಲಿ. ಪ್ಲಾಟ್ ಮಾಡ್ತಾರೆ. ಆ ಪ್ಲಾಟ್ ಗೊತ್ತಾಯಿತು, ಅದೊಂದು ಬೇಡ. ಪ್ಲಾಟ್ ಹಿಂದೂ ರಾತ್ರಿನೇ ಗೊತ್ತಾಗುತ್ತೆ. ಸಂಬಳ ನಾಳೆ ಬೆಳಿಗ್ಗೆ ಕೊಡಬೇಕು, ಇವತ್ತು ರಾತ್ರಿ 12 ಗಂಟೆಗೆ ಔಟ್ ಆಗುತ್ತೆ. ಟಿಪ್ಪುಗೆ ಈ ವಿಷಯ ಗೊತ್ತಾದ ಮೇಲೆ ಅವನೇನು ಮಾಡಬೇಕು? ಅವನು ಅಲ್ಲಿದ್ದಾನೆ. ಅವನಿಗೆ ಮೆಸೇಜ್ ಹೋಗಬೇಕಾದ್ರೆ ಜೋರಾಗಿ ಓಡುವಂಥ ಒಂಟೆಗಳ ಮೇಲೆ ಮೆಸೇಜ್ ಕಳಿಸ್ಬೇಕು. 5 ದಿನ ಆಗುತ್ತೆ ಅವ್ನಿಗೆ ಹೋಗೋಕ್ಕೆ. ಇಲ್ಲಿ ಕಿಲ್ಲೆದಾರ ಇಮ್ಮಿಡಿಯೇಟಾಗಿ ರಾತ್ರಿ 12 ಗಂಟೆಗೆ ಅವನಿಗೆ ಗೊತ್ತಾಗುತ್ತಿದ್ದು. ಟಿಪ್ಪು ತಾಯಿ ಹತ್ರಕ್ಕೆ ಹೋಗ್ತಾನೆ.
ಚರ್ಚೆ ಮಾಡ್ತಾನೆ. ಎಲ್ಲನೂ ಯಾರು ಕಿಂಗ್ ಪಿನ್ಗಳು ಎಲ್ಲ ಅರೆಸ್ಟ್ ಮಾಡ್ತಾನೆ. ರಾಜಮಾತೆ ಲಕ್ಷ್ಮಣ್ಣಿ ಒಬ್ಬಳನ್ನ ಬಿಟ್ಟು ಆಮೇಲೆ ಟಿಪ್ಪುಗೆ ಮೆಸೇಜ್ ಕಳಿಸ್ತಾರೆ ಇಮಿಡಿಯೇಟಾಗಿ. ಅವನೇನೋ ಹೇಳ್ತಾನೆ, ಇವನೇ ಕೆಲವ್ರಿಗೆ ನೇತಾಕ್ತಾನೆ, ಗುಂಡೊಡಿತಾನೆ, ಆನೆ ಕಾಲಕ್ಕೆ ಕಟ್ಟಿ ಹೇಳ್ಸೋದು ಏನೋ ಇರ್ತವೆ ಇವೆಲ್ಲ. ಟಿಪ್ಪು ಅದನ್ನು ಹೇಳ್ತಾನೆ, ಆಯಿತು ಅವಳೊಬ್ಬಳು ಮುಟ್ಟಲ್ಲ. ಟಿಪ್ಪು ಬಂದಮೇಲೆ ಬೇರೆಯವ್ರ ಕೈಲಿ ವಿಚಾರಿಸ್ತಾನೆ, ಇಲ್ಲಪ್ಪ ನನಗೂ ಆ ವಿಷಯಕ್ಕೂ ಸಂಬಂಧವೇ ಇಲ್ಲ, ನೀವು ಕಾವಲಲ್ಲಿ ಇಟ್ಟಿದ್ದು ನಾನೇ ಕಾಂಟ್ಯಾಕ್ಟ್ ಮಾಡೋದು, ನಂಗೆ ಗೊತ್ತೇ ಇಲ್ಲ ಅಂತ ಸುಳ್ಳು ಹೇಳ್ತಾಳೆ. ಅವಳು ಸುಳ್ಳು ಹೇಳೋದ್ರಲ್ಲಿ ತಪ್ಪಿಸ್ಕೊಂಡ್ಲು ಅಂತ ಅರಮನೆಯವರೇ ರೆಕಾರ್ಡ್ ಮಾಡ್ತಾರೆ ಬೇರೆ ಪುಸ್ತಕದಲ್ಲಿ. ಅರಮನೆಯವರು ಅವರಿದ್ದು ಬರ್ಕೊಳ್ಳುವಾಗ ಲಕ್ಷ್ಮಣಿ ಈ ಥರ ಸುಳ್ಳು ಹೇಳಿ ಜೀವ ಉಳಿಸ್ಕೊಂಡ್ಲು ಅಂತ ಅವರೇ ಬರೀತಾರೆ. ಟಿಪ್ಪು ರೂಲರು, ನಾನು ಬೆನ್ನಿಂದೆ ಪ್ಲಾಟ್ ಮಾಡಿದ್ದಾರೆ ಅಂದಾಗ ಅವನೇನು ಆ್ಯಕ್ಷನ್ ತಗೋಬೇಕು? ಅವಳನ್ನು ಕೊಲ್ಬೇಕು ತಾನೆ. ಅವನು ಗೊತ್ತಿದ್ರು ಅವನು ಕೊಲ್ಲಲ್ಲ. ಅವ್ರ ಅಮ್ಮ ಬೇಡ ಅಂದ್ಲೋ ನಮಗೆ ಗೊತ್ತಿಲ್ಲ. ಅವನು ಅವನ ಅರಮನೆಯಿಂದ ಬೇರೊಂದು ಮನೆಗೆ ಶಿಫ್ಟ್ ಮಾಡ್ತಾನೆ. ದೇ ವರ್ ಶಿಫ್ಟೆಡ್ ಟು ಎ ಮೀನ್ ಹೌಸ್, MEAN, ಕಳಪೆ ದರ್ಜೆ ಮನೆಗೆ ಅವ್ರನ್ನ ಸ್ಥಳಾಂತರ ಮಾಡೋದಂತ ವಿಲ್ಕ್ಸ್ ಬರೀತಾನೆ. ಮಾರ್ಕ್ ವಿಲ್ಕ್ಸ್, ಅವನು ಕರ್ನಲ್ ಆಗಿದ್ದ, ವಾರಲ್ಲಿದ್ದ. ಅವನೇ ಫಸ್ಟ್ ಹಿಸ್ಟ್ರಿ ಆಫ್ ಮೈಸೂರು ಬರೆಯೋನು ಅವನು 1810. ಆ ಮನೆ ಮೀನ್ ಹೌಸ್, ಅದನ್ನು ಹೈವದನ್ ರಾವು ಅದನ್ನು ಕೋಟ್ ಮಾಡ್ತಾರೆ. ಈಗ ಟಿಪ್ಪು ಸತ್ತ. ಆಮೇಲೆ ಬ್ರಿಟಿಷರು 4 ಭಾಗವಾಗಿ ಮೈಸೂರು ರಾಜ್ಯವನ್ನು ಕಟ್ ಮಾಡ್ತಾರೆ. 80,000 ಚದರ ಮೈಲಿ ಇತ್ತು ಮೈಸೂರು. ನಿಜಾಮ ಮರಾಠಿಯವರು ಅವ್ರಿಗೆ ಮತ್ತು ಇವರಿಗೆ ಹಳೆ ಮೈಸೂರು ಜಿಲ್ಲೆ, ಮೈಸೂರು ರಾಜ್ಯದ 8 ಜಿಲ್ಲೆ. ಸುದ್ದಿ ಕೊಡಬೇಕಲ್ಲ, ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇತ್ತಲ್ಲ. ರಾಜಮಾತೆ ಲಕ್ಷ್ಮಣ್ಣೆ 5 ವರ್ಷದ ಹುಡುಗ ಇವನು, ಮುಮ್ಮಡಿ ಕೃಷ್ಣರಾಜ ಒಡೆಯರು. ಅವ್ರ ಮನೆಗೆ ಹೋಗ್ತಾರೆ. ಮೀನ್ ಹೌಸ್, MEAN, ಕಳಪೆ ದರ್ಜೆ ಮನೆ, ಅವನು ಬರೆದಿರೋದು. ಇನ್ನೊಬ್ಬ ಇತಿಹಾಸಕಾರ, ಅರಮನೆ ಇತಿಹಾಸಕಾರನೇ ಬರೀತಾನೆ, ಜೋಶಿಯರು. ಎಲ್ಲಿತ್ತು ಅವ್ರ ಮನೆ ಅಂದರೆ, ಪೂರ್ಣಯ್ಯನ ಕರ್ಕೊಂಡು ಹೋಗ್ತಾರೆ ಅವರು. ವೆಲ್ಲೆಸ್ಲಿ, ಪೂರ್ಣಯ್ಯ 5-6 ಜನ ಹೋಗಿ, ನಿಮ್ಮ ಹುಡುಗನಿಗೆ ನಾವು ಮೈಸೂರು ಸಂಸ್ಥಾನ ಕೊಡ್ತೀವಿ, ಮಹಾರಾಜನಾಗಿ ಅವನ ಪಟ್ಟಾಭಿಷೇಕ ಮಾಡ್ತೀವಿ, ಜೂನ್ 30ನೇ ತಾರೀಕು ಅವನಿಗೆ ಪಟ್ಟಾಭಿಷೇಕ ಮಾಡ್ತೀವಿ ಅಂತ ಮೇ ಎಂಡಲ್ಲಿ ಹೋಗ್ತಾರೆ. ಆ ಮನೆ ಶ್ರೀರಂಗಪಟ್ಟಣ ನಾರ್ತ್ ಎಕ್ಸ್ಟೆನ್ಷನ್ನು. ಟಿಪ್ಪುನ 4ನೇ ಮಗ ಮೊಯಿಜುದ್ದೀನ್ ವಾಸ ಇದ್ದ ಮನೆಯ ಪಕ್ಕದ ಮನೆ ಅದು. ಟಿಪ್ಪು ಸುಲ್ತಾನ, ಅವನ ಮಗ ಮೊಯಿಜುದ್ದೀನ್ ಅನ್ನೋನು ವಾಸ ಇದ್ದ ಮನೆಯ ಪಕ್ಕದ ಮನೆ ಇವರಿದ್ದದ್ದು. ರಾಜ್ಕುಮಾರ ಇರೋ ಮನೆ ಕೆಟ್ಟ ಲೊಕಾಟಲ್ಲಿ ಇರುತ್ತಾ, ನಾರ್ತ್ ಎಕ್ಸ್ಟೆನ್ಷನ್ ಅಂತ ಅವನು. ಪಕ್ಕದ ಮನೆ ಕಳಪೆ ಮನೆಯಾಗಿರೋದು ಸಾಧ್ಯವಾ? ಅದು ಎಷ್ಟು ವರ್ಷ? 83ರಿಂದ 99, 84ರಿಂದ 99ರವರೆಗೆ 15 ವರ್ಷ ಕಳಪೆ ಮನೆಯೇ ಅವನು ಇಟ್ಕೊತಾನೆ ರಾಜ್ಕುಮಾರ. ಇನ್ನೊಬ್ಬ ಹಿಸ್ಟೋರಿಯನ್, ಮಹಾರಾಜರ ಹಿಸ್ಟೋರಿಯನ್ನೇ ಬರೆಯೋದು ಅದನ್ನು. ಅಲ್ಲ, ಅವನು ಇರೋದು ಸಾಧ್ಯವ ಕಳಪೆ ಮನೆಯಲ್ಲಿ ರಾಜ್ಕುಮಾರನ ಮನೆ ಪಕ್ಕ? ಲಾಜಿಕ್ ಅಷ್ಟೇ ಅದು. ಮಲ್ಬಾರ್ ಗೆದ್ದ ಬರುವಾಗ 100,000 ದೇವಸ್ಥಾನಗಳನ್ನ ಹೊಡಿತಾ ಬಂದ ಅಂತ ಹೇಳ್ತಾರೆ. ಗುರುವಾಯೂರಿರುವಂಥ ದೇವಸ್ಥಾನ ಕೃಷ್ಣನ್ನು ಹೊಡೆದಾಕ್ತಾನೆ ಅಂದ್ಬಿಟ್ಟು ಮೂಲ ವಿಗ್ರಹನೇ ಬುಡ ಸಮೇತ ಕಿತ್ತು ಎಳಾಪುಳ್ಳ ಅಂತನೋ ಯಾವುದೋ ಒಂದು ಊರು, ಎಳಾಪುಳ್ಳ ಅಂತೋ ಎಲ್ಲ, ಅಲ್ಲಿಗೆ ತಗೊಂಡೋಗಿ ಸ್ಥಾಪನೆ ಮಾಡಿ ಇದಕ್ಕೆ ಬೀಗ ಹಾಕಿದ್ರೋ ಬಿಟ್ಟರೋ ಗೊತ್ತಿಲ್ಲ. ಮೂಲ ವಿಗ್ರಹ ಕಿತ್ಕೊಂಡೋಗಿ ಅಲ್ಲಿ ಇಟ್ಕೊಂಬಿಟ್ರು. ಅವ್ರು ಪೂಜೆ ಮಾಡಿದ್ರು. ಇದು ಯಾವಾಗ? 82, 83, 84. ಮಲ್ಬಾರಿಂದ ಬಂದದ್ದಾಗಲಿ ಅವನು. ಸೌತ್ ಮಲಬಾರ್ಲಿ ದೇವಸ್ಥಾನಕ್ಕೆ ಅಲ್ಲ, ಆಮೇಲೆ 1799 ಅವನು ಸತ್ತ ಮೇಲೆ, ಸತ್ತ ಅಂತ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಅಲ್ಲಿಂದ ಅದನ್ನು ಇಲ್ಲಿಗೆ ತಂದು ಮರುಸ್ಥಾಪನೆ ಮಾಡ್ತಾರೆ. ಅವನು ಮಲಬಾರಿಂದ ಬರುವಾಗ
ಸೌತ್ ಮಲಬಾರ್ದು ನಾನು ಇನ್ಫಾರ್ಮೇಷನ್ನು ಗೌರ್ಮೆಂಟಿಂದ ಡಾಕ್ಯುಮೆಂಟ್ ತರಿಸಿದ್ದೀನಿ. 63 ದೇವಸ್ಥಾನಗಳಿಗೆ 61 ದೇವಸ್ಥಾನಗಳಿಗೆ 61 ದೇವದಾಯ ದತ್ತಿ ಕೊಡ್ತಾನವನು. ಸೌತ್ ಮಲಬಾರು ತರಿಸಿದ್ದೀನಿ. ಅದರಲ್ಲೇ ಗುರುವಾಯೂರ್ ಟೆಂಪಲ್ಲು ಇದೆ. ಅದಕ್ಕೆ 573 ಎಕರೆನೋ ಏನೋ ತೋಟ ಮತ್ತು 180-190 ಎಕರೆ ಗದ್ದೆಯನ್ನು ದತ್ತಿ ಕೊಡ್ತಾನೆ ದೇವಸ್ಥಾನಕ್ಕೆ. ಗುರುವಾಯೂರು ಕೃಷ್ಣ ದೇವಸ್ಥಾನಕ್ಕೆ. ಲಿಸ್ಟಿದೆ ನನ್ನ ಹತ್ರ, ದಾಖಲೆ ಇದೆ. ಗೌರ್ಮೆಂಟ್ ರೆಕಾರ್ಡ್ ತರಿಸಿದ್ದೀನಿ, ಅಫಿಷಿಯಲ್ ಡಾಕ್ಯುಮೆಂಟು ಅದಿದೆ. ಬೀಗ ಹಾಕಿದ್ರೆ ಎಲ್ಲ ದೇವ್ರು ಇಲ್ದಿರುವಂಥ ದೇವಸ್ಥಾನಕ್ಕೆ ಯಾವನ ದತ್ತಿ ಕೊಡ್ತಾನ? 573 ಎಕರೆ ತೋಟ, 170-190 ಎಕರೆ ಗದ್ದೆ. ಅವನು ಕೊಟ್ಟಿರೋ 63ರಲ್ಲಿ 2 ಮಸೀದಿ, 2 ಹಿಂದೂ ಧರ್ಮಛತ್ರಿಗಳು, ಇನ್ನು 57-59 ದೇವಸ್ಥಾನಗಳು. ಲಿಸ್ಟ್ ಇದೆ ಯಾವ್ಯಾವ ದೇವಸ್ಥಾನಕ್ಕೆ ಏನೇನು ಕೊಟ್ಟ ಅಂತ. 4 ಬಿಡಿ, 2 ದೇವಸ್ಥಾನ, 2 ಅನ್ನಛತ್ರ, ಅಲ್ಲ 2 ಮಸೀದಿ, 2 ಅನ್ನಛತ್ರ. ದೇವ್ರು ಇಲ್ದಿರೋದು ದೇವಸ್ಥಾನಕ್ಕೆ ಯಾರು ಕೊಡ್ತಾರೆ? ಹೇಳ್ತೀವಿ ಸುಮ್ಮನಿಗೇನೆ. ಅವನಿಗೂ ಮಾಡೋಕ್ಕೆ ಕೆಲಸ ಇರಲಿಲ್ಲ ಟಿಪ್ಪುಗೂ. ದಿನ ಬೆಳಿಗ್ಗೆ 6 ಗಂಟೆಗೆ ಅವರಮ್ಮ ಚಹಾ ಮಾಡಿಕೊಡೋಳು. ಚಹಾ ಕುಡ್ಕೊಂಡು ಇವನು ಕುದುರೆ ಮೇಲೆ ಒಂದು ಹೆಗಲ ಮೇಲೆ, ಒಂದು ಹೆಗಲ ಮೇಲೆ ಸುತ್ತಿಗೆ ಇಟ್ಕೊಂಡು ಕುದುರೆ ಮೇಲೆ ಹೋಗೋದು. ಸಿಕ್ಕು ದೇವಸ್ಥಾನ ಎಲ್ಲ ಹೊಡ್ಕೊಂಡು ಹೋಗೋದು. ರಾತ್ರಿ 9 ಗಂಟೆ ಬರೋದು, ಮಲಗೋದು. ಬೆಳಿಗ್ಗೆ 6 ಗಂಟೆಗೆ ಎದ್ದುಬಿಟ್ಟು ಇದನ್ನು ನೇತಾಕೊಂಡು ಹಗ್ಗಿ ಕಟ್ಬಿಟ್ಟು ನೇತಾಕೊಂಡ್ಬಿಡೋದು. ದೇವಸ್ಥಾನ ಹುಡಿಕೊಂಡು ಹೋಗ್ಬಿಡಿಯೋ. ಇದೇ ಕೆಲಸ ರಾಜಂಗೆ. ಯಾರೋ ಕಲ್ಲು ಹೊಡೆದಿರ್ಬೋದು, ಇಲ್ಲ ಅಂತೇಳಲ್ಲ. ಯಾವುದೋ ಊರಲ್ಲಿ ಯಾವನೋ ಹೊಡಿತಾನೆ. ಈಗ ಹೊಡಿತಿಲ್ವ ಇಲ್ಲಿ ನಮ್ಮವರು? ಅದಕ್ಕೆ ಮೋದಿನೇ ಕಾರಣ ಅಂತ ಹೇಳೋಕ್ಕಾಗುತ್ತಾ? ಕೆಲವು ಕಡೆಗೆ ಹೊಡೆದ್ರೆ ಹಿಂಬಾಲಕರು ಮಾಡ್ತಾರೆ. ಈ ಲವ್ ಮ್ಯಾರೇಜ್ ಮಾಡ್ತೀರಾ? ಎಂಥದ್ದು ಮಾಡ್ತಾರಲ್ಲ ಬೇಗ. ಲವ್ ಜಿಹಾದ್. ಅದೇನೋ ಲವ್ ಜಿಹಾದು. ಮೋದಿ ಬಂದು ಮಾಡ್ದ ಅಂತ ನಾಳೆ ಬರೋದ್ರ ಅದನ್ನು. ಮೋದಿನೇ ಬಂದಿದ್ದಲ್ಲ ಲವ್ ಜಿಹಾದ್ ಅರೆಸ್ಟ್ ಮಾಡೋಕ್ಕೆ ಅಂತ. ಯಾವನೋ ಹೊಡೆದಿರ್ಬೋದು. ನಾವು ಕನ್ನಡ ಚಳವಳಿ ಆನಾಕ್ರು ರಾಮಮೂರ್ತಿ ಬೆಂಗಳೂರು ಮಾಡ್ತಿದ್ದಾಗ ನಾನು ದೇಜೇಗೌಡರು ಬೀದಿ ಲೈಟ್ ಕಲ್ಲು ಹೊಡ್ಕೊಂಡು ಹೋಗ್ತಿದ್ವಿ. ನಾನು ಲೆಕ್ಚರರ್ ಆಗಿದ್ದೆ, ಅವ್ರು ಪ್ರೊಫೆಸರ್ ಆಗಿ ಕಲ್ಲು ಹೊಡ್ಕೊಂಡು ಹೋಗ್ತಿದ್ವಿ ಬೀದಿ ಲೈಟ್ಗೆ. ಅದಕ್ಕೆ ಆನಾಕ್ರು ಸೈಡ್ ಹೊಡೆದ್ರಾ? ನಾನು ಬೆನ್ನ ಹಿಂದೆ ಮಾತಾಡೋಲ್ಲ, ಬೈಯೋದ್ರೆ ಮುಖದ ಮೇಲೆ ನೇರ ಬೈತೀನಿ. ನಮ್ಮ ಜಿಲ್ಲಾ ಮಂತ್ರಿಗೆ ಹೇಳಿದೆ, ರೀ ನೀವು BJPನ ಗೆದ್ದಿದ್ದೀರಿ, ಕಾಂಗ್ರೆಸ್ಸಿಂದ BJPನ ಗೆದ್ದಿದ್ದೀರಿ. ಎಂಥಾರ ಗೌಡ್ರು, ಸೋಮಶೇಖರ್ ಗೌಡ್ರು BJP ಕ್ಯಾಬಿನೆಟ್ಲಿ ಮಂತ್ರಿ ಆಗಿದ್ದೆ, BJP ಮಂತ್ರಿ ಆಗಿದ್ದಾರೆ. ಆದರೆ ಮೈಸೂರು ಜಿಲ್ಲೆ ಉಸ್ತುವಾರಿ ಸಚಿವ ಅಂತ ಬಂದಾಗ ನೀವು BJPಯವ್ರಿಗೆ ಉಸ್ತುವಾರಿ ಸಚಿವ ಅಲ್ಲ. ಮೈಸೂರಿನ ಎಲ್ಲ ಜಿಲ್ಲೆ ಎಲ್ಲ ನಾಗರಿಕರಿಗೂ ನೀವು ಉಸ್ತುವಾರಿ ಸಚಿವರು, BJP ಅಲ್ಲ. ಅವ್ರಿಗೆ ಹೇಳಿದೆ, ನಾಳೆ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೀಗೆ ಅವ್ರಿಗೆ ಹೇಳಿದ್ದೀನಿ ಮುಖದ ಮೇಲೇ. ಸರ್ ನಿಜ ಹೇಳೋಕ್ಕೆ ಹೆದರಿಕೆ ಯಾಕೆ? ಅವ್ರು ಪೊಲೀಸ್ ಇಟ್ಕೋಬೇಕು ಆಮೇಲೆ ಅಷ್ಟೇ. ಸಿದ್ದರಾಮಯ್ಯ 2 ಸಲ ಪೊಲೀಸ್ ಕೊಡ್ತಾಯಿದ್ದು, ಬೇಡಪ್ಪ ನಮ್ಮಲ್ಲಿ ಇರೋದೇ ಮುರ್ಕುಲ್ ಕುರ್ಚಿ, ಅವನಿಗೊಂದು ಕೊಟ್ಟು ನಾವು ತಂಗ್ಳನ್ನ ತಿಂತೀವಿ. ನಾನು ಕೇಳಿದ್ನಲ್ಲ, ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ರೆ ತಿಂತಿದ್ದೆ, ಅವನಿಗೆ ಬಿಸಿ ಅನ್ನ ಕೊಡಬೇಕು. ನಾನು ಬಸ್ ಹತ್ಬಿಟ್ಟು ಅಲ್ಲೆಲ್ಲ ಇಳಿದ್ಬಿಟ್ಟು ಇನ್ನೆಲ್ಲ ನಡ್ಕೊಂಡು ಹೋಗ್ತೀನಿ. ಅಯ್ಯೋ ಬಿಸಿಲು ಸಾರ್, ಬನ್ನಿ ಸಾರ್, ಯಾರು ನಡೆಯೋರು ಆಟೋ ಹೊತ್ತೋಣ ಅಂದರೆ ಅವನಿಗೋಸ್ಕರ ನಾನು ಆಟೋ ಹೊತ್ಬೇಕು. ಯದುವಂಶ ಬರೋಣ, ಲೈಟ್ ಹಾಕಿ ಸರ್. ಯದುವಂಶ ಮೈಸೂರು ಕರ್ನಾಟಕನಕ್ಕಿಂತನೂ ಮೈಸೂರಿನಲ್ಲಿ ಮೈಸೂರು ರಾಜ್ಯವನ್ನು ಮಾದರಿ ರಾಜ್ಯ ಅನ್ನುವ ರೀತಿ ಬಿಂಬಿಸಿ ಪ್ರಜಾಹಿತವನ್ನೇ ಗಮನದಲ್ಲಿಟ್ಕೊಂಡು ರಾಜ್ಯಾಡಳಿತ ಮಾಡಿದವರು ಮೈಸೂರಿನ ಹೊಸ ಮಹಾರಾಜರುಗಳು, ಕೊನೆಯ ಹಂತದಲ್ಲಿ ಬಂದ ಮಹಾರಾಜರುಗಳು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು
ಜಯಚಾಮರಾಜ ಒಡೆಯರ್. ಎಲ್ಲರೂ ಆ ಕೆಲಸ ಮಾಡಿದ್ರು ಅಂತ ಹೇಳೋಕ್ಕಾಗಲ್ಲ. ಮೈಸೂರು ಅಂದ ತಕ್ಷಣ ಯದುವಂಶ, ಯದುವಂಶಕ್ಕೂ ಹೆಚ್ಚಿಗೆ ಮೈಸೂರು ಅಂದ ತಕ್ಷಣ ದಸರಾ, ದಸರಾ ಅಂದ ತಕ್ಷಣ ಮಹಾರಾಜ, ಮಹಾರಾಜ ಅಂದ ತಕ್ಷಣ ಆನೆ ಮೇಲೆ ಅಂಬಾರಿ ಮೆರವಣಿಗೆ, ದರ್ಬಾರ್ ಹಾಲು, ಸಿಂಹಾಸನ. ಈ ವೈಭವ ಅಥವಾ ಚಿತ್ರ ಮೈಸೂರು ಅಂದ ತಕ್ಷಣ ಕಣ್ಮುಂದೆ ಬರುತ್ತೆ. ಅದಕ್ಕೆ ಕಾರಣ ಯದುವಂಶದ ಮಹಾರಾಜರು. ಯದುವಂಶದಲ್ಲಿ 25 ಜನ ಮಹಾರಾಜರಿದ್ದಾರೆ. ಮಹಾರಾಜರು ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ, ಪಾಳೆಗಾರರು ಇದ್ದಾರೆ. ರಾಜ್ಯವನ್ನು ಆಳಿದಂಥ ವ್ಯಕ್ತಿ. ರಾಜ್ಯದ ವಿಸ್ತಾರ ಎಷ್ಟಿತ್ತು ಅನ್ನೋದು ಬೇರೆ. ಆಮೇಲೆ ಒಟ್ಟು 25 ಜನ ರಾಜರಿದ್ದರು ಯದುವಂಶದಲ್ಲಿ. 1399ರಲ್ಲಿ ಪ್ರಾರಂಭ ಆಗುತ್ತೆ. 1947ಕ್ಕೆ ಸ್ವತಂತ್ರ ಭಾರತದಲ್ಲಿ ಮೈಸೂರು ವಿಲೀನ ಆದ ನಂತರ ರಾಜವಂಶಸ್ಥರು ಇದ್ದಾರೆ, ರಾಜರಿಲ್ಲ. ಒಟ್ಟು 25 ಜನ. ಎಲ್ಲರೂ ರಾಜರಲ್ಲ, ಕೆಲವರು ಪಾಳೆಗಾರರು. ಪ್ರಾರಂಭದ ಹಂತದಲ್ಲಿ ಪಾಳೆಗಾರರು. ಆಮೇಲೆ ಯಾರೂ ತಮ್ಮನ್ನು ಸಾಮಾನ್ಯವಾಗಿ ಕೆಳಮಟ್ಟದ ಅಧಿಕಾರಿ ತಾನು ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ನಾವು ಅವ್ರನ್ನ ಮಾತಾಡುವಾಗ್ಲೂ ದೊಡ್ಡ ವ್ಯಕ್ತಿ ಅಂತಲೇ ಬಿಂಬಿಸ್ಬೇಕು. ಒಂದು ಸಂಸ್ಥೆಯಲ್ಲಿ ಇರುವಂಥ ಅಟೆಂಡರ್ ಆಗಲಿ ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಹತ್ರ ಮಾತಾಡ್ತೀವಿ ಅಂತ, ಏನಪ್ಪ ಸಾಹೇಬ್ರೇ ಅಂತಲೇ ಮಾತಾಡ್ಬೇಕು ನಾವು. ಪ್ರತಿಯೊಂದು ಸ್ಥಾನಕ್ಕೂ ಅದು ಉನ್ನತ ಆಗಲಿ, ಕೆಳದರ್ಜೆ ಸ್ಥಾನ ಆಗಲಿ, ಪದವಿ ಆಗಲಿ, ಪ್ರತಿಯೊಂದು ಸ್ಥಾನಕ್ಕೂ ತನ್ನದೇ ಆದಂಥ ಗೌರವ ಇರುತ್ತೆ. ಸ್ಥಾನಮಾನವನ್ನು ಉಳಿಸಿ ಗೌರವ ಕೊಡೋದು ಮನುಷ್ಯನ ಲಕ್ಷಣ. ಇದ್ರ ಜೊತೆಗೆ ನಾವು ಇನ್ನೊಂದೇನು ಮಾಡ್ತೀವಿ, ನಮ್ಮ ಇತಿಹಾಸವನ್ನು ಹೇಳ್ಕೊಳ್ವಾಗ ನಾವು ಸಾಮಾನ್ಯವಾದ ವಂಶದಿಂದ ಬಂದವರು ಅಂತ ಯಾರೂ ಹೇಳಲ್ಲ. ನಾನು ಇಂದ್ರನ ಬಾಯಿಂದನೇ ಬಂದೆ, ಆ ದೇವರ ಮರಿ ಮೊಮ್ಮಕ್ಕಳ 25ನೇ ಸಂತಾನ, ಅಲ್ಲಿಂದ ಬಂದವರು ನಾವು. ನಮ್ಮನ್ನು ನಾವು ದೊಡ್ಡ ಪ್ರಭಾವಳಿಯಲ್ಲಿ ಬಿಂಬಿಸ್ಕೊಳ್ಳೋಕ್ಕೆ ಹೋಗ್ತೀವಿ, ಅದು ಸಾಮಾನ್ಯ. ಇನ್ನು ರಾಜವಂಶದವರು ತಾವು ಸಾಮಾನ್ಯ ಏನಂತ ಹೇಳ್ಕೊಳ್ಳೋಕ್ಕಾಗೋದೇ ಇಲ್ಲ. ಮೊಘಲರು ಇವರೆಲ್ಲ ಬಂದಾಗ ಕೆಲವರಿದ್ದಾರೆ. ಆದರೆ ರಾಜವಂಶ ಇಲ್ಲಿ ಹಿಂದೂ ರಾಜವಂಶಗಳು ಅಂದ್ಕೊಂಡಾಗ ನಮ್ಮವರಲ್ಲಿ ಮೈಸೂರಲ್ಲಿ ವಿಶೇಷವಾಗಿ ನಾವು ಬಹಳ ಮೇಲ್ಮಟ್ಟದಿಂದಲೇ ಬಂದವರು ಅಂತ ನಾವು ಹೇಳ್ಕೊತೀವಿ. ಸಾಮಾನ್ಯವಾಗಿ ನಾವು ನಮ್ಮ ವಂಶ, ರಾಜವಂಶ ಆಗಲಿ ಮಾಮೂಲಿ ವಂಶವೇ ಹಾಕ್ಕೊಳ್ಳಿ, ಕೆಳವು ದರ್ಜೆ ಹಂತದಿಂದ ಬಂದವರು ಅಂತ ನಾನು ಹೇಳೋದೇ ಇಲ್ಲ. ಉನ್ನತ ನಮ್ಮದು. ನನ್ನ ಹೆಸರು ನಂಜರಾಜ್ ಅರಸು. ಯಾರಾದರೂ ಕೇಳಿದಾಗ ನಾನು ಸಾಮಾನ್ಯವಾದ ಮನೆಯಿಂದ ಬಂದವನು ಅಂತ ಹೇಳ್ಕೊಳ್ಳೋಕ್ಕೆ ಸಂಕೋಚ ಆಗಬಹುದೇನೋ, ನನಗಾಗೋಲ್ಲ, ಅದು ಬೇರೆ. ನಾನು ಮಹಾರಾಜರ ವಂಶದಿಂದ ಬಂದವನು, ಅವರು ನಮ್ಮ ದೊಡ್ಡಪ್ಪನ ಮಗ ಆಗಿದ್ದರು, ಏನೋ ಒಂದು ಸುಳ್ಳು ಹೊಡಿತೀವಿ. ಆ ಥರದಲ್ಲಿ ಯದುವಂಶದ ಆರಂಭ ತಗೊಂಡ್ರೆ ವಿಚಿತ್ರವಾದ ಕಥೆಗಳಿವೆ. 2 ರೀತಿಯಲ್ಲಿ ಯದುವಂಶ ನಮಗೆ ಇದರ ಆರಂಭ 1399ರಲ್ಲಿ 16 ಗ್ರಾಮದಲ್ಲಿ ಪ್ರಾರಂಭ ಆಗುತ್ತೆ ಅಂತ ನಾವು ಇತಿಹಾಸದಲ್ಲಿ ಓದ್ತೀವಿ. ನನಗೆ ಗೊತ್ತಿರೋ ಹಾಗೆ, ನನ್ನ ಸೀಮಿತ ಜ್ಞಾನದಲ್ಲಿ ನನಗೆ ಗೊತ್ತಿರೋ ಹಾಗೆ ಮೊದಲು ಇದನ್ನು ದಾಖಲಿಸೋನು 1810ರ ಸಮಯದಲ್ಲಿ ಯದುವಂಶದ ಇತಿಹಾಸವನ್ನು ಒಂದು ಭಾಗವಾಗಿ ಸೇರಿಸಿಕೊಂಡು ಮೈಸೂರು ಇತಿಹಾಸವನ್ನು ಬರೆದಂಥ ಕರ್ನಲ್ ಮಾರ್ಕ್ ವಿಲ್ಕ್ಸ್. ಅವನು ಕರ್ನಲ್ ಯುದ್ಧದಲ್ಲಿ ಭಾಗವಹಿಸಿದ್ದ, ಅವನು ಬರೀತಾನೆ. ಆಮೇಲೆ ಚೀಫ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ
ಡೈರೆಕ್ಟ್ ಆಗಿದಂಥ ಲೆವೆಲ್ ಬಿ ರೈಸ್ ಬರೀತಾನೆ, ಅವರೇ ಮೊದಲು ಬರೆಯೋರು. ಆಮೇಲೆ ನಮ್ಮ ಹೈಬದನ್ ರಾವ್ ಅದನ್ನು ನೋಡ್ಕೊಂಡು ಇವ್ರು ಗೆಜೆಟಲ್ಲಿ ಬರೀತಾರೆ. ಆಮೇಲೆ ಮುಮ್ಮಡಿ ಕೃಷ್ಣರಾಜ ಬಡಿಯರನ್ನು ಬರೀತಾರೆ. ಶ್ರೀಮನ್ ಮಹಾರಾಜರವರ ವಂಶಾವಳಿ ಅಂತ ಅವ್ರು ಬರೀತಾರೆ. ಇವನ್ನ ಇಟ್ಕೊಂಡು ನಾವು ಯದುವಂಶದ ಇತಿಹಾಸದ ಬಗ್ಗೆ ಮಾತಾಡಬೇಕು. ಮುಮ್ಮಡಿ ಒಂದು ಕಡೆ, ಇತರ ಇತಿಹಾಸಕಾರರು ಇನ್ನೊಂದು ಕಡೆ. ರೈಸು ಮತ್ತು ವಿಲ್ಕ್ಸ್ ಏನು ಹೇಳ್ತಾರೆ, ಒಬ್ಬ ಹೇಳ್ತಾನೆ ವಿಲ್ಕ್ಸು ವಿಜಯನಗರದ ಅಕ್ಕಪಕ್ಕ ಇದ್ದಂಥ ರಾಜವಂಶಗಳು, ಅವರಲ್ಲಿದ್ದಂಥ ಆ ಪುಟಾಣಿ ರಾಜವಂಶಗಳು, ಪಾಳೆಗಾರಗಳು ಅಂತ ಕರ್ಕೊಳ್ಳೋಣ, ಅವರಲ್ಲಿದ್ದಂಥ ಯಾರೋ ಇಬ್ಬರು ಅಣ್ಣ ತಮ್ಮಂದರು ಅಲ್ಲಿಂದ ಬರ್ತಾರೆ, ಮೈಸೂರಿಗೆ ಬರ್ತಾರೆ. ಅವರು ಕೃಷ್ಣನ ಯಾದವ ವಂಶೀಯರು ಅಂತ ಹೇಳ್ತಾರೆ. ಅವರು ಅಲ್ಲಿಂದ ಬರ್ತಾರೆ, ವಿಜಯನಗರದಿಂದ, ಅವರ ಸಂಬಂಧಿಕರು ಇವರು ಅಂತ. ಇಲ್ಲಿ ಬರ್ತಾರೆ. ಇಲ್ಲಿ ಇವತ್ತು ಅರಮನೆ ಮುಂದೆ ಮೈದಾನ ದೊಡ್ಡಕೆರೆ ಅಂತಿತ್ತು, ಅಲ್ಲಿ ಒಂದು ದೇವಸ್ಥಾನದಲ್ಲಿ ಕೂತ್ಕೋತಾರೆ. ಅಲ್ಲೊಂದು ಕೋಡಿ ಭೈರವನ ದೇವಸ್ಥಾನ ಅಂತಿದೆ. ಕೆರೆ ಅರಮನೆ ಒಳಗೇ ಇತ್ತು. ರಣಧೀರ ಕಂಠೀರವನ ಕಾಲದಲ್ಲಿ ಅದನ್ನು ಕಟ್ ಮಾಡಿ ಕೆರೆಯ ಅಗಲನ ಕಮ್ಮಿ ಮಾಡಿ ಅರಮನೆನ ಎಕ್ಸ್ಟೆಂಡ್ ಮಾಡ್ತಾನೆ. ಅಲ್ಲಿ ಕೆರೆಯಲ್ಲಿ ಬಟ್ಟೆ ಒಗೆಯೋಕ್ಕೆ, ನೀರು ತುಂಬ್ಕೊಳ್ಳೋಕ್ಕೆ ಇದ್ದಂಥ ಹೆಣ್ಮಕ್ಳು ಏನೋ ಮಾತಾಡ್ತಿರ್ತಾರೆ. ಅಲ್ಲಿ 16 ಚಾಮರಾಜ ಅಂತ ಒಬ್ಬ ಪಾಳೆಗಾರ ಇದ್ದ, ಅವನು ಸತ್ತೋದ. ಅವನ ಹೆಂಡತಿ ಒಬ್ಬ ಮಗಳು ಅಷ್ಟೇ ಇರೋದು. ಮಾರ್ನಾಯಕ ಅಂತ ಇನ್ನೊಬ್ಬ ಪಾಳೆಗಾರ, ಇವನಿಗೆ ಸೇನಾಪತಿ ಆಗಿದ್ದ. ಅವನು ಇವ್ರಿಗೆ ತೊಂದರೆ ಕೊಡ್ತಾನೆ. ನಿನ್ನ ಮಗಳು ಕೊಟ್ಟು ನನಗೆ ಮದುವೆ ಮಾಡು ಅಂತ ಅವನು ಹಠ ಮಾಡ್ತಾನೆ. ಅವನದು ಕೀಳು ಜಾತಿ, ಇವ್ರು ತಯಾರಿಲ್ಲ, ಭಾರಿ ಕಿರ್ಕೊಳ ಕೊಡ್ತೀಯಾನವನು ಅಂತ ಹೆಣ್ಮಗು ತೊಂದರೆ ಬಗ್ಗೆ ಮಾತಾಡ್ತಿದ್ದಾರೆ. ಅದನ್ನು ಇವರು ಆಲಿಸ್ಕೊತಾರೆ. ಆಲಿಸ್ಕೊಂಡು ಅವ್ರ ಹತ್ರ ಮಾತಾಡಿ ನಮ್ಮಿಂದ ಏನಾದ್ರು ಸಹಾಯ ಮಾಡೋಣ ಅಂತ ಅಲ್ಲಿ ಹೋಗ್ತಾರೆ. ಆ ರಾಣಿ ದೇವಾಜಮ್ಮಣ್ಣಿ ಅಂತ ಮಾತಾಡ್ತಾರೆ. ಅವಳಿಗೆ ಇವರಲ್ಲಿ ನಂಬಿಕೆ ಬರುತ್ತೆ. ಅವಳಿಗೆ ಆಪ್ತರಾದ ಕೆಲವರು ಇರ್ತಾರೆ. ಅವನು ಅಲ್ಟಿಮೇಟಮ್ ಕೊಟ್ಟಿರ್ತಾನೆ, ಮಾರ್ನಾಯ್ಕ ಅನ್ನೋನು, 8ನೇ ತಾರೀಕು ಮದುವೆ ಮಾಡದೆ ಹೋದ ನಾನೇ ಬಲವಂತವಾಗಿ ಮದುವೆ ಆಗ್ತೀನಿ ಅಂತ ಹೇಳಿರ್ತಾನೆ. ಇವರು ಇಲ್ಲ, ಅವೆಲ್ಲ ಪರವಾಗಿಲ್ಲ, ನೀವು ಆ ಡೇಟ್ ಫಿಕ್ಸ್ ಮಾಡಿದ ಹಾಗೆ ಇರಲಿ, ಅವ್ನು ಬರಲಿ ಅಂತ ಹೇಳ್ತಾರೆ. ಇವ್ರಿಗೆ ಬೇಕಾದ ಆಪ್ತರು, ಇವ್ರಿಗೆ ಯಾರು ಆಪ್ತರಿಲ್ಲ. ಆ ಪಾಳೆಗಾರನ ಹೆಂಡತಿ ಆಪ್ತರಾಗಿದ್ದವ್ರನ್ನ ಗುಂಪು ಕಟ್ಕೋತಾರೆ. ಅವನು ರೂಮಲ್ಲಿ ಊಟ ಮಾಡಿ ಖುಷಿಯಾಗಿದ್ದಾಗ ಮಾರ್ನಾಯ್ಕ ಇವ್ರು ಅವನ ಮೇಲೆ ಹಲ್ಲೆ ಮಾಡಿ ಕೊಲ್ತಾರೆ. ಅವನದು ಕಾರ್ಗಹಳ್ಳಿ ಅಂತ ಪಕ್ಕ, ಅವನು ಆ ಹಳ್ಳಿನೂ ಆ ಪಾಳೆಗಾರಿಕೆನೇ ಆಕ್ರಮಿಸ್ಕೋತಾರೆ. ಆಮೇಲೆ ಆ ದೇವಾಜಮ್ಮಣ್ಣಿನ ರಾಣಿ ಏನಿದ್ಲು, ನಮ್ಮ ಕಷ್ಟ ನಿವಾರಣೆ ಆಯ್ತು ಇವರಿಂದ, ಇವ್ರು ಒಳ್ಳೆಯವರು ಅಂದ್ಕೊಂಡು ತನ್ನ ಮಗಳನ್ನ ಅಣ್ಣ ವಿಜಯ ಅಂತ ಅವನು ಕೊಟ್ಟು ಮದುವೆ ಮಾಡ್ತಾರೆ. ಅವನು ಯದುರಾಯ ಅಂತ ಹೆಸರಿಟ್ಕೋತಾನೆ. ಇದಾದದ್ದು 1399 ಅಂತ ಅವನು ಬರೀತಾನೆ ವಿಲ್ಕ್ಸು. ಆನಂತರ ಸ್ವಲ್ಪ ವರ್ಷ ಆದಮೇಲೆ ರೈಸ್ ಬರೀತಾನೆ ಗೆಜೆಟಲ್ಲಿ. ಈ ಎರಡೇ ಅಥಾರಿಟಿ ನಮಗೆ ಇನ್ನೂ ಇರ್ಬೋದು. ಅಧಿಕೃತವಾಗಿ ನಾವು ಪ್ರಾರಂಭಿಕ ಹಂತದಲ್ಲಿ ಬಂದದ್ದು ಈ ಎರಡು. ಗುಜರಾತಿನ ದ್ವಾರಕಾ ನಗರದ ಬಳಿ ಯಾದವ ವಂಶೀಯ ಕೃಷ್ಣನ ವಂಶಸ್ಥರಾದ ವಿಜಯ ಮತ್ತು ಇವರು ಕೃಷ್ಣ ಅನ್ನೋ ಸೋದರರು ಅಲ್ಲಿ ಯಾತ್ರಾರ್ಥಿಗಳಾಗಿ ಹೊರಟು ಬರ್ತಾರೆ. ವಿಂಧ್ಯ ಪರ್ವತ ಹತ್ರ ಇದ್ದಾಗ ದೇವಿ, ನೀವು ಹೋಗಿ ಮೇಲ್ಕೋಟೆಗೆ ಹೋಗಿ ಒಳ್ಳೆಯದಾಗುತ್ತೆ ಅಂತ ಅವಳು ಹೇಳ್ತಾಳೆ. ಅಲ್ಲಿ ಮೇಲ್ಕೋಟೆಗೆ ಬರ್ತಾರೆ. ಮೇಲ್ಕೋಟೆಯಲ್ಲಿದ್ದಾಗ ಇನ್ನೊಂದು ಯಾರೋ ಬಂದು ಕನಸಿನಲ್ಲಿ ಹೇಳ್ತೈತೆ, ವಿಂಧ್ಯಾದೇವಿನ ನಾನು ವಿಂಧ್ಯದೇವಿನೋ ಏನು, ವಿಂಧ್ಯೇಶ್ವರಿ, ವಿಂಧ್ಯ ಪರ್ವತದ ದೇವತೆ, ನಾನು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿದ್ದೀನಿ, ಅಲ್ಲಿ ನೆಲೆಸಿದ್ದೀನಿ, ನೀನು ಅಲ್ಲಿಗೆ ಹೋಗು, ದೇವಿ ಆರಾಧನೆ ಮಾಡೋ,
ನಿಂಗೆ ಒಳ್ಳೆಯದಾಗುತ್ತೆ ಕನಸು. ಆಮೇಲೆ ಮೇಲ್ಕೋಟೆಗೆ ಬರ್ತಾರೆ. ಅಲ್ಲಿ ಕೂತಿದ್ದಾಗ ಇಲ್ಲ ಬರ್ತಾರೆ, ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಇಲ್ಲಿ ಬಂದು ಅದೇ ಪಾಳೆಗಾರ ಅವ್ನು ಸತ್ತೋಗಿರ್ತಾನೆ. 16ರಲ್ಲಿ ಇದನ್ನು ಕೊಲ್ತಾರೆ. ಮಾರನಾಯಕನ ಕಾರ್ಗಳ್ಳಿ ಮಾರನಾಯಕನ ಕೊಂದರು, ಮದುವೆ ಆಗ್ತಾರೆ. ಇಲ್ಲಿ ಬೇಸಿಕ್ಕು ಮೂಲಭೂತವಾಗಿ 2 ಪ್ರಶ್ನೆ ಹಾಕ್ಬೋದು. ಕೃಷ್ಣ ಯಾದವ ಅಲ್ಲ, ಕೃಷ್ಣನ ಯಾದವ ವಂಶೀಯರಾದ ಇಂಥವರು ವಿಜಯ ಮತ್ತು ಕೃಷ್ಣ ಎಂಬ ಸೋದರರು ಅಂತಾರೆ. ಕೃಷ್ಣ ವಸುದೇವ ಮತ್ತು ದೇವಕಿ, ಕ್ಷತ್ರಿಯ ರಾಜ ವಸುದೇವ ಮತ್ತು ದೇವಕಿಯ ಮಗ, ಕಂಸನ ಸೋದರಳಿಯ ಅಂತ ಕಾಣುತ್ತವನು. ಯಾದವ ಅಲ್ಲ, ಯಾದವರ ಮಧ್ಯ ಬೆಳಿತಾನಷ್ಟೇ ಅವನು. ಕೃಷ್ಣನ ಕಥೆ ಇದೆಯಲ್ಲ, ಹುಟ್ಟುತ್ತೆ ಮಗು ಹುಟ್ಟೋನು ಗೊತ್ತಾದ ತಕ್ಷಣ ಕಂಸ ಬಂದು ಎಳ್ಕೊಂಡು ಸಾಯಿಸ್ಬಿಡ್ತಾನೆ. ಎಷ್ಟೋ ಮಕ್ಕಳನ್ನು ಸಾಯಿಸ್ತಾ. ಕೃಷ್ಣನು ಹುಟ್ಟಿದ ತಕ್ಷಣ ಅವ್ನು ಸಾಯಿಸ್ತಾನೆ ಅಂದ್ಬಿಟ್ಟು ಅವನು ಬುಟ್ಟಿಲಿ ಹೊತ್ಕೊಂಡು ಕುಕ್ಕೆಯಲ್ಲಿ ಹೊತ್ಕೊಂಡು ಹೋಗ್ತಾನೆ. ಸಮುದ್ರ 2 ಭಾಗ ಆಗುತ್ತೆ, ಸಮುದ್ರನ ಹೊಳೆ 2 ಭಾಗ ಆಗುತ್ತೆ. ತಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ಯಾದವ್ರ ಹತ್ರಕ್ಕೆ ಅಲ್ಲಿ ಇಟ್ಬಿಟ್ಟು ಬಂದುಬಿಡ್ತಾನೆ. ಅವ್ನು ಹುಡುಕೊಂಬರ್ತಾನೆ. ಹೆರಿಗೆ ದಿನ ಆಯ್ತಲ್ಲ, ಯಾಕೆ ಬಂದಿಲ್ಲ ಅಂತ ಬಂದಾಗ ಒಂದು ಮಾಯೆ ಬಂದಿರ್ತಾಳೆ. ಅವಳ ಒಗೆಯಕ್ಕೆ ಹೋದಾಗ ಅವಳು ಶಾಪ ಕೊಟ್ಬಿಟ್ಟು ಹಾರೋಗ್ತಾಳೆ. ಇನ್ನೆಲ್ಲ ಬೆಳೀತಾರೆ. ಇದಕ್ಕೆ ಕಥೆ ಇರಲಿ. ಕೃಷ್ಣ ವಸುದೇವ ಕ್ಷತ್ರಿಯ ರಾಜದಂಪತಿ ವಸುದೇವ ದೇವಕಿಯ ಮಗ. ಯಾದವರ ಮಧ್ಯ ಬೆಳೆದ ಅಂದ ತಕ್ಷಣ ಯಾದವ ಅಲ್ಲ. ಕೃಷ್ಣನ ಸೂತಪುತ್ರ ಅಂತಾರೆ ಅಲ್ಲ, ಕುಂತಿಯ ಮಗ. ಮದುವೆಗೆ ಮುನ್ನ ಕುಂತಿಗೆ ಸೂರ್ಯನ ವರದಾನದಿಂದ ಹುಟ್ಟಿದ ಕರ್ಣ. ಕೃಷ್ಣ ಯಾದವ ಅಲ್ಲ, ಕೃಷ್ಣ ಕ್ಷತ್ರಿಯ. ಕರ್ಣ ಸೂತಪುತ್ರ ಅಂತೀವಿ, ತಪ್ಪು. ಸೂರ್ಯನ ವಂಶ ನಮಗೆ ಗೊತ್ತಿಲ್ಲ. ಕುಂತಿ ಕ್ಷತ್ರಿಯ ಹೆಣ್ಣು, ಅವಳ ಮಗ. ಅದು ಬೆಳೆದದ್ದು ಸೂತರ ಮಧ್ಯ, ಬೆಸ್ತರ ಮಧ್ಯ. ಬೆಸ್ತರ ಪುತ್ರ ಆಗೋಲ್ಲ ಅವನು. ಜನ ಮಾತಾಡ್ತಾ ಹೇಳ್ಬೋದು. ಇತಿಹಾಸ ಬರೆಯೋರು ಎಚ್ಚರಿಕೆಯಿಂದ ಬರಿಬೇಕು ಅದನ್ನು. ಅದಿರಲಿ. ಈಗ ಇವನ್ನ ಕರ್ಣನ ಪಕ್ಕಕ್ಕಿದೆ, ಕುಂತಿನೂ ಬೇಡ ನಮಗೆ. ಇಲ್ಲಿ ಅವನನ್ನು 16 ಗ್ರಾಮ ಹಡಜನ ಅಂತಾರೆ ಕೆಲವು. 16 ಹಡಜನ ಎಲ್ಲ ಒಂದೇ ನಮಗೆ. ಹಡಜನ ಪಕ್ಕದಲ್ಲೇ ಇದೆ. ಒಂದು ಸಣ್ಣ ಪಾಳೆಗಾರಿಕೆ ಅದು. 33 ಹಳ್ಳಿಗಳ ಪಾಳೆಗಾರಿಕೆ ಅಂತ ಅವರೇ ಬರೀತಾರೆ. ವಿಲ್ಕ್ಸ್ ಒಂದು ಬರೀತಾನೆ ಅಲ್ಲಿ. ಅವನ ಇತಿಹಾಸದಲ್ಲಿ ಫುಟ್ ನೋಟಲ್ಲಿ ಒಂದು ಹಾಕ್ತಾನೆ. ಅವಳನ್ನು ಮದುವೆ ಆಗ್ತಾನೆ ಅವನು. ಕಷ್ಟ ಪರಿಹಾರ ಮಾಡಿಕೊಟ್ಟ ಅಂತ ಗೊತ್ತಿಲ್ದಿರ ಗಂಡಿಗೆ ಅವಳು ಹೆಣ್ಣು ಮಗಳು ಕೊಡ್ತಾಳೆ. ಸಾಧ್ಯವಾ? ಗುಜರಾತಿಂದ ಬಂದವರು ಯಾವ ಭಾಷೆ ಮಾತಾಡ್ತಾರೆ? ಗುಜರಾತಿ. ಕನ್ನಡ ಸ್ವಲ್ಪ ಕಲ್ತಿರ್ತಾರೆ. ಯಾವುದೋ ಊರಿನವನು ಅಪರಿಚಿತನಿಗೆ ನನ್ನ ಮಗಳು ಕೊಡ್ತೀನ ನಾನು? ಕಷ್ಟ ಕೊಟ್ಟಿರ್ಬೋದು. ಇತಿಹಾಸ ಇವರು ಹೇಳೋ ಇತಿಹಾಸದಲ್ಲಿ ಇದೆ. ಲಾಜಿಕಲ್ಲಾಗಿ ಪ್ರಶ್ನೆ ಹಾಕಿದ್ರೆ ಕಷ್ಟ ಆಗುತ್ತೆ ನಂಬೋದು. ಬೇರೆ ಇನ್ನೇನೋ ಇತಿಹಾಸ ಇರಬೇಕು ಅದಕ್ಕೆ. ಅವನು ಮದುವೆ ಆದ. ವೀರ್ಕಲ್ಲಿ ಫುಟ್ ನೋಟಲ್ಲಿ ಏನಾಗ್ತಾನೆ? ದೆನ್ ಆಫ್ಟರ್ ದಿ ಮ್ಯಾರೇಜ್ ಹಿ ಕನ್ವರ್ಟೆಡ್ ಇನ್ ಟು ದೇರ್ ಜಂಗಮ ಸೆಕ್ಟ್ ಅಂತಾನೆ. ಜಂಗಮ ಅಂದರೆ ಲಿಂಗಾಯತರು, ತಲೆ ಬೋಳಿಸ್ಕೊಂಡಿರೋ ಲಿಂಗಾಯತರು ಜಂಗಮರು. ಅಂದರೆ 16 ಪಾಳಿಗಾರಿಕೆ ಕ್ಷತ್ರಿಯ ಅಂತ ಒಂದು ಕಡೆ ಹೇಳ್ತಾನೆ. ಇವನು ಯಾದವನ ವಂಶಸ್ಥ, ಇವನು ಕೃಷ್ಣನ ವಂಶಸ್ಥ ಅಂತಾನೆ. ಅವನು ಕ್ಷತ್ರಿಯ ಅಂತ ಹೇಳ್ತಾನೆ. ಫುಟ್ ನೋಟಲ್ಲಿ ಯದುರಾಯ ಆಫ್ಟರ್ ಮ್ಯಾರೇಜ್ ಕನ್ವರ್ಟೆಡ್ ಇನ್ ಟು ದೇರ್ ಜಂಗಮ ಸೆಕ್ಟ್ ಅಂತ. ಕನ್ಫ್ಯೂಷನ್ನು. ಅಂದರೆ ಮೈಸೂರು ಒಡೆಯರ್ಗಳು ಯಾವ ವಂಶ ಆಯಿತು? ಕ್ಷತ್ರಿಯರೆಲ್ಲ ಜಂಗಮರು ಅಂತಾಯಿತು. ವಿಲ್ಕ್ಸ್ ಪ್ರಕಾರ. ವಿಲ್ಕ್ಸು ರೈಸ್ ಬರೀತಾರಲ್ಲಪ್ಪ, ಆ ಥರ. ಒಂದು ಮಾಮೂಲ ಪ್ರಶ್ನೆ, ಅಪರಿಚಿತ ವ್ಯಕ್ತಿಗೆ ಹೆಣ್ಣು ಕೊಡ್ತೀವ ಅಂದಾಗ ಉತ್ತರ ಹೇಳೋದು ಕಷ್ಟ. ಅವರಿಬ್ಬರು ಒಂದು ಕಡೆ ಇದೆ. ಪ್ರಶ್ನೆಗಳು ಹೇಗಿದ್ದು, ವಂಶ ಹೇಗೆ ಪ್ರಾರಂಭ ಆಯಿತು ಅಂತ ಕಥೆಗಳಲ್ಲಿ ನಾವು ಹೌದು ಅಂದ್ಕೊಂಡು ತಲೆ ಆಡಿಸ್ಕೊಂಡು ಹೋಗ್ಬೇಕಷ್ಟೆ. ವಾಸ್ತವ ಸಂಗತಿಯನ್ನೇ ಕೆತ್ಕೋದು ಬಹಳ ಕಷ್ಟ.
ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.